ನಾನು ಈಗ ಸಂಘ ದುಡ್ಡೆಲ್ಲ ಕಟ್ಬಿಟ್ಟು ಬರ್ತೀನಿ, ಹಿಂಗೆ ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದವು, ಹೊರಟಿಗೆ ಹೋದವಳು. ಬ್ಯಾಂಕ್ಗೆಲ್ಲ ಹೋಗ್ತೀನಿ, ಬ್ಯಾಂಕ್ ಹೋಗಿ ಸಂಘ ದುಡ್ಡು ಕಟ್ಟಿ ಬರ್ತೀನಿ ಅಂತ ಪಾಸ್ಬುಕ್ ಗಿಸ್ಬುಕ್ ಎಲ್ಲ ತೊಗೊಂಡು ಹೋಗೋಳೆ. ಬ್ಯಾಂಕಿಗೆ ಹೋಯ್ತಾಳೆ ಅಂತ ನಾವು ಯೋಚನೆ ಮಾಡ್ತೀವಿ. ಹೋದವಳು ತಿರ್ಗಾ ವಾಪಸ್ ಬರೋಲ್ಲ. ಹಿಂಗೆ ಬಿಟ್ಟರೆ ದುಡ್ಡದಾಗ್ಬಿಡ್ತದೆ, ನನ್ನ ಮೇಲೆ ಅಪರಾಧ ಬರ್ತದೆ ಅಂತೇಳ್ಬಿಟ್ಟು ಕುಡಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಆಮೇಲೆ ಒಂದು 6 ತಿಂಗಳು 1 ವರ್ಷನ ಕಳೆದಂಗೆ ಬೆಟ್ಟದಾಪುರ ಪೊಲೀಸ್ನವ್ರು ಬರ್ತಾರೆ. ಯಾವುದೋ ಒಂದು ಬಾಡಿ ಸಿಕ್ಕಿದೆ, ನೀನು ಪಿರಿಯಾಪಟ್ಟಣ ಸ್ಟೇಷನ್ಗೆ ಬರಬೇಕು ಅಂದರು. ನನಗೆ ಗೊತ್ತಿಲ್ಲ, ಪುನಃ ನನ್ನನ್ನೇ ಟಾರ್ಚರ್ ಮಾಡಿಲ್ಲ, ನೀನು ಬರಬೇಕಲ್ವಾ, ಕಂಪ್ಲೇಂಟ್ ಕೊಟ್ಟವು ನೀನಲ್ವ, ಅಲ್ಲಿಗೆ ಹೋದೆ. ಆಗ ನಾನು ಹೇಳಿದೆ, ಈ ಮೂಳೆಯಲ್ಲಿ ಯಾರಿಗೂ ಗುರುತಿಸೋಕ್ಕಾಗಲ್ಲ, ಬರೀ ಮೂಳೆ ಏನಿಲ್ಲ, ಮೂಳೆ ಆ ಸೈಡಿಗೆ ಯಾರ್ಯಾರು ಬಟ್ಟೆಗಳು ಎಲ್ಲ ಇತ್ತು, ಅದೊಂದು ಕಾಡು. ಹಾಗೆ ಹೇಳ್ತಾರೆ ಸರಿಯಾಗಿ ಗುರುತಿಸು, ಆಗ ಮೂಳೆಯಲ್ಲಿ ಯಾರನ್ನ ತಾನೇ ಗುರುತಿಸೋಕ್ಕಾಯ್ತದೆ. ನೀವು ಆ ಮೂಳೆಗಳೆಲ್ಲ ನೋಡಿದಾಗ ಇದು ನನ್ನ ಹೆಂಡತಿನೇ ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ? ನನಗೇನು ಅನಿಸಿಲ್ಲ. ನೀವು ಹೇಳಿದ್ರಿ ಪೊಲೀಸರಿಗೆ ಇದಕ್ಕೂ ನಂಗೆ ಸಂಬಂಧ? ನಾನು ಮೊದಲೇ ಹೇಳಿದ್ದೀನಿ ಇಷ್ಟು. ನಮ್ಮ ಮಾವ ಒಬ್ಬರು ಇದ್ದಾರೆ, ಸುರೇಶ್ ಅಂತ, ಇಬ್ಬರು ಅಲ್ಲಿ ಅಂಗಡಿ ಹತ್ರ ಹೋಟ್ಲ್ ಹತ್ರ ಹೋಗುತ್ತೆ, ಅರೆಸ್ಟ್ ಮಾಡ್ತಾರೆ. ಆಮೇಲೆ ನನ್ನ ಬೆಟ್ಟದಪುರಕ್ಕೆ ತಗೊಂಡೋಗ್ಬಿಟ್ಟು ಬೆಟ್ಟದಪುರ ತಗೊಂಡೋದ್ರು. ಕರ್ಕೊಂಡು ಅವರು ಯಾವ ದಾರಿ ಊರೇ ಗೊತ್ತಿಲ್ಲ ನನಗೆ, ಯಾವ ಊರು ಏನು ಎಂತ ಒಂದು ಗೊತ್ತಿಲ್ಲ. ಇವ್ರು ಇಷ್ಟ ಬಂದಾಗೆ ಸುತ್ತಿಸ್ತಾರೆ. ಅಲ್ಲಿ ತಗೊಂಡಾಗ ಆ ಸ್ಪಾಟಿಗೆ ನಿಲ್ಲಿಸ್ಬಿಡ್ತಾರೆ. ಹಿಂಗೆ ಹೊಡೆದಾಕಿದ್ಯಾ, ಹಿಂಗೆ ಹೊಡೆದಾಕಿದೆ, ಹಿಂಗೆ ಹೇಳ್ಬೇಕು ಇವ್ರು ಹಿಂಗೆ ಹೇಳ್ಕೊಡು. ಹೇಳ್ಬೇಕು ಅಂತ ನಿಮ್ಗೆ ಹೇಳ್ಕೊಟ್ರ? ಎಲ್ಲ ಅವರೇ ಇದು ಮಾಡಿರೋದು, ನನಗೇನು ಗೊತ್ತಿಲ್ಲ. ಲಂಗ ಇದು ಮ್ಯಾಚ್ ಆಗೋದಿಲ್ಲ, ಬೇರೆ ಲಂಗ ತೆಗಿಬೇಕು ಅಂದರು. ಆಗ ಬಟ್ಟೆ ಶಾಪಿಗೆ ಕರ್ಕೊಂಡು ಹೋಗ್ತಾರೆ. ಅವರೇ ಒಂದು ಲಂಗ ತೆಗಿಸ್ತಾರೆ. ಅದು ತಗೊಬಂದು ಕೆಸರಿಗೆಲ್ಲ ಹಾಕಿ ತುಣಿಸ್ತಾರೆ. ನಾನು ಆ ಟವಲು ಅದನ್ನೆಲ್ಲ ಕೆಸರಿಗೆ ಹಾಕಿ ತುಣಿಸ್ತಾರೆ. ಒಗಿಸಿ ಒಣಗಿಸಿ ಅದು ನಾನು ಹಾಕ್ಕೊಳ್ತೀನಿ. ಇನ್ನು ಬಾಕಿದ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿಸ್ತಾರೆ ನನ್ನ ಕೈಯಲ್ಲಿ. ಯಾಕಂದರೆ ಅವ್ರಿಗೆ ಫಿಂಗರ್ ಪ್ರಿಂಟ್ ಬೇಕಲ್ಲ, ಹಿಂಗಾದ್ರೂ ಫಿಟ್ ಮಾಡಬೇಕಲ್ವ ಕೇಸಿಗೆ. ಬಟ್ಟೆ ಗಿಟ್ಟೆಲ್ಲ ಬಿಚ್ಚಿಸ್ತಾರೆ, ಒಂದು ದೊಣ್ಣೆ ಎಲ್ಲ ತಗೊಬರ್ತಾರೆ, ಹಗ್ಗ ಎಲ್ಲ ತಗೊಬರ್ತಾರೆ, ಕಟ್ತಾರೆ, ಆ ಕಡೆ ಈ ಕಡೆ ಕುರ್ಚಿ ಮಡಗ್ತಾರೆ, ನೇತು ಹಾಕ್ಬಿಟ್ಟು ಹೊಡಿತಾರೆ. ಒಬ್ಬ ಕಾಲಿಗೆ ಬಿರ್ಲಿಗೆ ಒಂದು ಹಗ್ಗ ಸುತ್ತಾರೆ, ಒಬ್ಬನ ಅದನ್ನ ಎಳಿಯೋಕ್ಕೆ, ಒಬ್ಬ ಹೊಡಿತಾನೆ, ಒಬ್ಬ ಕರೆಂಟ್ ಶಾಕ್ ಕೊಡ್ತಾನೆ. ಅದನ್ನು ನೋಡೋಕ್ಕೆ 10 ಪೊಲೀಸ್ಗಳು ನಿಂತ್ಕೊಂಡು ನೆಗಾಡಕ್ಕೆ. ಎಲ್ರಿಗೂ ನಮಸ್ಕಾರ. ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಏನೂ ತಪ್ಪು ಮಾಡದಿರೋಂಥ ವ್ಯಕ್ತಿ ತನ್ನ ಹೆಂಡತಿನ ಕೊಲೆ ಮಾಡಿದಾನೆ ಅನ್ನೋ ಆರೋಪದ ಮೇಲೆ ಅವರು ಬರೋಬ್ಬರಿ 2 ವರ್ಷ ಜೈಲು ಶಿಕ್ಷೆನ ಅನುಭವಿಸ್ತಾರೆ. ಜೈಲು ಶಿಕ್ಷೆ ಅನುಭವಿಸೋದು ಅಷ್ಟೇ ಅಲ್ಲ, ನರಕ ಯಾತನೆನ ಅನುಭವಿಸ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ಮೊನ್ನೆ ತಾನೇ ಸತ್ತೋದಂಥ ಹೆಂಡತಿ ಇದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ತಾರೆ. ತನ್ನ ಗಂಡಂಗೆನೇ ಆಶ್ಚರ್ಯ ಆಗುತ್ತೆ, ಹೇಗಪ್ಪ ಇದು ಅಂತ. ಆ ನೊಂದ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇದು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಬಸವನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿರುವಂಥ ಈ ಒಂದು ಕುಟುಂಬ. ಬರೋಬ್ಬರಿ 2 ವರ್ಷ ಮಾಡದೇ ಇರೋಂಥ ತಪ್ಪಿಗೆ ಶಿಕ್ಷಣ ಅನುಭವಿಸಿದಂಥ ಸುರೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ಅಣ್ಣ, ಈಗ ನಿಮ್ಮ ಹೆಂಡತಿ ಮಲ್ಲಿಗೆ ಅವರು ಅಲ್ವಾ, ಎಷ್ಟು ವರ್ಷದ ಹಿಂದೆ ಮದುವೆ ಆಗಿತ್ತು ಅವ್ರಿಗೂ ನಿಮ್ಗೂ? 18 ವರ್ಷ ಅಂತ ಹಿಂದೆ. 18 ವರ್ಷದ ಹಿಂದೆ ಮದುವೆ ಆಗಿತ್ತು. ಯಾವ ಊರು ನಿಮ್ಮದು? ನಮ್ಮದು ಕೊಡುಗೆ. ಕೊಡುಗೆನಾ? ನಿಮ್ಮ ಮನೆಯವರೇ ನೋಡಿ ಮದುವೆ ಮಾಡಿದ್ದು ನಿಮ್ಮನ್ನ? ಅವರು ಎಲ್ಲ ಕೇಳಿ ಮದುವೆ ಮಾಡಿದ್ರು. ಅವರು ಇದ್ದಕ್ಕಿದ್ದಾಗೆ ಹೇಗೆ ನನ್ನ ನಾಪತ್ತೆ ಆದರು? ನೀವೇನು ಕಂಪ್ಲೇಂಟ್ ಕೊಟ್ರಾ ಪೊಲೀಸ್ ಸ್ಟೇಷನ್ಗೆ? ಕಂಪ್ಲೇಂಟ್ ಕೊಟ್ಟರು 2020ರಲ್ಲಿ. ಕಂಪ್ಲೇಂಟ್ ಒಂದು ರಿಸೀವ್ ಮಾಡ್ತೀವಿ ಕುಡಿಗೆ ಪೊಲೀಸ್ ಸ್ಟೇಷನ್ಗೆ. ಅವರು ಹುಡುಕಿ ಕೊಡ್ತೀವಿ ಅಂತೇಳಿ ಅವ್ರ ನಂಬರು ಎಲ್ಲ ಇಸ್ಕೊಳ್ತಾರೆ. ಅಲ್ಲ, ಅವ್ರು ಹೇಗೆ ನಾಪತ್ತೆ ಆಗಿದ್ದು ಹೇಗೆ? ಅವರು ಹೇಗಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ನನಗೆ ಸಂಘ ದುಡ್ಡೆಲ್ಲ ಕಟ್ಬಿಟ್ಟು ಬರ್ತೀನಿ, ಹಿಂಗೆ ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದವು, ಹೊರಟಿಗೆ ಹೋದವಳು. ಬ್ಯಾಂಕ್ಗೆಲ್ಲ ಹೋಗ್ತೀನಿ, ಬ್ಯಾಂಕ್ ಹೋಗಿ ಸಂಘ ದುಡ್ಡು ಕಟ್ಟಿ ಬರ್ತೀನಿ ಅಂತ ಪಾಸ್ಬುಕ್ ಗಿಸ್ಬುಕ್ ಎಲ್ಲ ತಗೊಂಡು ಹೋಗೋಳೆ. ಬ್ಯಾಂಕಿಗೆ ಹೋಯ್ತಾಳೆ ಅಂತ ನಾವು ಯೋಚನೆ ಮಾಡ್ತೀವಿ. ಹೋದವಳು ತಿರ್ಗಾ ವಾಪಸ್ ಬರಲಿಲ್ಲ. ಆದರೂ ವೆಯ್ಟ್ ಮಾಡ್ತೀವಿ. ಆ ನಂತರ 1 ವಾರ ಕಳೆದ ಮೇಲೆ ಫೋನ್ ಬರುತ್ತೆ. ಯಾರಿಂದ ಫೋನ್? ಅವಳು ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಹೇಳ್ತಾಳೆ, ನಾನು ಬೇಕಂತಾನೆ ಮನೆ ಹಾಳು ಮಾಡಿದೆ ಅಂತ ಹೇಳ್ತಾಳೆ. ಎಲ್ಲರಿಗೂ ಶಾಕ್ ಆಗೋಯ್ತು, ಇವಳು ಯಾಕೆ ಈ ಥರ ಹೇಳ್ಬಿಟ್ರು, ಏನು ಕಾರಣ ಅಂತ ನಾವು ಯೋಚನೆ ಮಾಡೋಕ್ಕೆ ಶುರು ಆಯಿತು. ನನ್ನ ಹತ್ರ ಫೋನ್ ಮಾಡ್ಕೊಂಡೇ ಇರ್ತಾಳೆ. ನಿಮ್ಮ ಜೊತೆ ಮಾತಾಡ್ತಿದ್ರ? ಮಕ್ಕಳ ಜೊತೆ, ತಾಯಿ ಜೊತೆ ಎಲ್ಲ ಮಾತಾಡ್ತಾ ಇರ್ತಾಳೆ. ನಂತರ ಫುಲ್ಲು ರೈಸ್ ಆಯ್ತು ಅವರ ಹೊರತು ಕಂಟ್ರೋಲ್ ಇಲ್ಲ. ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನೀವೇನು ಮಾಡೋಕ್ಕಾಯ್ತದೆ, ನಮ್ಮನ್ನ ಕಂಡು ಹಿಡಿಯೋಕ್ಕಾಗಲ್ಲ, ಯಾವ ಪೊಲೀಸು ಕೈಲೂ ಆಗಲ್ಲ, ಹಂಗೆ ಹಿಂಗೆ ಏನಲ್ಲೋ ಎಲ್ಲ ಹೇಳ್ತಾಳೆ. ನಾವು ಮತ್ತೆ ಇನ್ನೇನು ಮಾಡೋದು, ಹಿಂಗೆ ಬಿಟ್ಟರೆ ದುಡ್ಡದಾಗ್ಬಿಡ್ತದೆ, ನನ್ನ ಮೇಲೆ ಅಪರಾಧ ಬರ್ತದೆ ಅಂತೇಳ್ಬಿಟ್ಟು ಕುಡಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಆ ನಂತರ ಅವ್ರು ಏನು ಮಾಡ್ತಾರೆ, ಗಾಡಿ ಒಂದು ವೆಹಿಕಲ್ ಮಾಡ್ಕೋ, ಡೀಸೆಲ್ ಹಾಕೋ,
ಅಂತ ಹೇಳ್ತಾರೆ. ಆಗ ಬಿ ಶೆಟ್ಟಿಗೆ ಗುಡಿಗೆ ಇದು ಎಂತದ್ದು ನೀನೇ ಅಲ್ಲ ಡೀಸೆಲ್ ಹಾಕ್ಸು ಗಾಡಿ ರೆಡಿ ಮಾಡ್ಕೊ ಗಾಡಿ ಹೋಗಿ ಹಿಡ್ಕೊಂಡು ಬರೋಣ ಎಲ್ಲಾದ್ರೂ ಹುಡ್ಕೋಣ ಅಂತ ಹೇಳ್ತಾರೆ. ಆಗ ನಂಬರ್ ಟೆಸ್ಟ್ ಮಾಡ್ತಾರೆ, ಬಿ ಶೆಟ್ಟಿಗೆ ತೋರಿಸ್ತದೆ, ಬಿಟ್ಟಂಗಳ ಬಿ ಶೆಟ್ಟಿಗೆ ತೋರಿಸ್ತದೆ, ಕರ್ಕೊಂಡು ಹೋಗ್ತಾರೆ. ಗಾಡಿ ನಾನೇ ಮಾಡಿರೋದು, ನೀವೇ ಹಾಕ್ಸಿದ್ರಿ ಎಲ್ಲ ನಾನೇ ಗಾಡಿ ಮಾಡಿರೋದು, ವೆಹಿಕಲ್ ನಾನೇ ಮಾಡಿರೋದು. ವೆಹಿಕಲ್ ನೀವೇ ಮಾಡಿ ಪೊಲೀಸ್ನರ ಕರ್ಕೊಂಡು ಹೋದ್ರಿ. ಅವ್ರು ರೆಡಿ ಮಾಡಿ ಹಿಡ್ಕೊ ನಾನು ಬರ್ತೀನಿ ಹೋಗಿ ತಗೊಂಡು ಬರೋಣ ಅಂತ ಹೇಳಿದ್ರು. ಸರಿಯಪ್ಪ ಹಿಡಿತಾರೆ ಅಂತ ಹೇಳ್ಕೊ ನಾನು ಮಾಡಿದೆ. ಕರ್ಕೊಂಡು ಹೋದ್ರು. ಅಲ್ಲಿ ಹೋಗೋತ್ತಿಗೆ 6 ಗಂಟೆ ಆಯಿತು. 2-3 ಹುಡುಗರನ್ನೆಲ್ಲ ಕರ್ಕೊಂಡು ಹೋದೋ. ಅಲ್ಲಿ ಹೋಗೋತ್ತಿಗೆ ಮೊಬೈಲ್ ಅವ್ರದ್ದು ಸ್ವಿಚ್ ಆಫ್ ಆಯಿತು. ಯಾವ ಊರಿಗೆ ಹೋಗಿದ್ರಿ? ಬಿ ಶೆಟ್ಟಿಗೆ ಹೋದು. ಅಲ್ಲಿ ಸ್ವಿಚ್ ಆಫ್ ಆಯಿತು. ಆ ನಂತರ ಅವ್ರು ಹೇಳ್ತಾರೆ ಸ್ವಿಚ್ ಆಫ್ ಆಯಿತು, ನಾನು ನಂಬರ್ ಟೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಿಡಿಯೋಕ್ಕಾಗಲ್ಲ. ನೀವು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಸಿಕ್ಕಿಕೊಳ್ಳೋರು. ರಿಟರ್ನ್ ಬರೋತ್ತಿಗೆ ಆ ಬಸ್ ಸ್ಟಾಪಲ್ಲಿ ನೆಟ್ವರ್ಕ್ ತೋರಿಸ್ತಿತ್ತು. ಅಲ್ಲೇ ಇದ್ದಿದ್ರೆ ಸಿಕ್ಕಾಕೊಳ್ಳೋರು. ಅವರು ನೆಗ್ಲೆಕ್ಟ್ ಮಾಡಿಬಿಟ್ರು, ಪೊಲೀಸ್ನವರೇ ನೆಗ್ಲೆಕ್ಟ್ ಮಾಡಿಬಿಟ್ರು. ಏಕೆ ಗೊತ್ತಿಲ್ಲ, ಅವರೇ ನೆಗ್ಲೆಕ್ಟ್ ಮಾಡಿದ್ರ. ಅಲ್ಲಿ ಹೋಗೋಣ ಇನ್ನೂ ಸ್ವಿಚ್ ಆಫ್ ಆಯಿತು, ಹಿಡಿಯೋಕ್ಕಾಗಲ್ಲ ಅಂತೇಳಿ ಅದ್ರ ಮೇಲೆ ನಾವು ಹೋಗಲೇಬೇಕು. ನಾವು ಹೇಳಿದ್ಮೇಲೆ ನಾವು ಕಲಿಲೇಬೇಕಲ್ವ. ರಿಟರ್ನ್ ಬಂದು 3 ದಿನ ನಂತರ ಆ ನಂಬರ್ ಆನ್ ಆಯಿತು. ಪುನಃ ನಂಬರ್ ಹೇಳಿದೆ ನಾನು, ನಂಬರ್ ಆನ್ ಆಗಿದೆ ಅಂತ. ಪುನಃ ಅದೇ ಜಾಗಕ್ಕೆ ಪುನಃ ತೋರಿಸ್ತು. ಪುನಃ ಬೈಕ್ ತಗೊಂಡು ಪುನಃ ಹೋದು. ಅದರಲ್ಲಿ ಒಂದು ದೇವ್ರ ಕಾಡು ಇದೆ ಕೊನೆಪಟ್ಟೆ ಹತ್ರ. ಅಲ್ಲಿ ಹೋಗತ್ತಿ ಅದು ಸ್ವಿಚ್ ಆಫ್ ಆಯಿತು. ಮತ್ತೆ ಸ್ವಿಚ್ ಆಫ್ ಅದು ಸ್ವಿಚ್ ಆಫ್ ಆಗಿದ್ದು ಅಲ್ಲಿಂದ ಹಾನಿ ಆಗಿಲ್ಲ. ಅಲ್ಲಿಂದ ಹಾನಿ ಆಗಿಲ್ಲ. ಆಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಹುಡುಗಿ ಪೊಲೀಸ್ ಸ್ಟೇಷನ್ಗೆ. ಅವರೇ ಹೇಳ್ತಾರೆ ನೀವು ಒಂದು ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ. ನಾನು ಕೊಟ್ಟೆ. 2020ರಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ದಾರೆ, ನಾನು ಕೊಟ್ಟಿದ್ದೀನಿ. FIR ಕಾಪಿ ಕೊಟ್ಟರು, ತಗೊಬಂದು ಮಡಗಿದೆ. ಆ ನಂತರ ಇವರು ಅದನ್ನು ಹುಡುಕಕ್ಕೂ ಹೋಗಿಲ್ಲ. ಅವರು ತಲೆನೇ ಕಟ್ಸ್ಕೊಂಡಿಲ್ಲ, ಬಿಟ್ಬಿಟ್ರು, ಎಲ್ಲ ಬಿಟ್ಬಿಟ್ರು. ಮತ್ತು ನಾನು ಸುಮ್ಮನೆ ಅಲ್ಲಿ ಇಲ್ಲೇ ಹುಡುಕಾಡಿದೆ. ನನಗೂ ಕಣಗೆ ಸಿಕ್ಕಿಲ್ಲ, ಯಾರಿಂದ ಮಾಹಿತಿನೂ ಬರಲಿಲ್ಲ. ಏನಾಯಿತು ಎಂತಾಯಿತು ಒಂದು ಗೊತ್ತಿಲ್ಲ. ಆಮೇಲೆ ಒಂದು 6 ತಿಂಗಳು 1 ವರ್ಷನ ಕಳೆದಂಗೆ ಬೆಟ್ಟದಾಪುರ ಪೊಲೀಸ್ನವ್ರು ಬರ್ತಾರೆ. ಹತ್ರ ಬಂದ್ರ? ಇಲ್ಲಿಗೆ ನಾನು ಇತ್ತಿಲ್ಲ, ನಾನು ಆಲ್ಟಿ ಕೆಲಸಕ್ಕೆ ಹೋಗಿದೆ. ಇವ್ರ ಹತ್ರ ಎಲ್ಲ ಬಂದು ವಿಚಾರಿಸ್ಕೊಂಡು ಹೋಗಿರ್ತಾರೆ. ಆಗ ನಾನು ವಿರಾಜಪೇಟೆಯಲ್ಲಿ ನಮ್ಮ ಹಳೆ ಸಾಹುಕಾರ ಹತ್ರ ಇದ್ದೆ. ಆಗ ರವಿ ಪೊಲೀಸ್ ಅವರು ಫೋನ್ ಮಾಡ್ತಾರೆ, ಯಾವುದೋ ಒಂದು ಬಾಡಿ ಸಿಕ್ಕಿದೆ, ನೀನು ಪಿರಿಯಾಪಟ್ಟಣ ಸ್ಟೇಷನ್ಗೆ ಬರಬೇಕು ಅಂದರು. ನನಗೆ ಗೊತ್ತಿಲ್ಲ. ಪುನಃ ನನ್ನನ್ನೇ ಟಾರ್ಚರ್ ಮಾಡಿಲ್ಲ. ನೀನು ಬರಬೇಕಲ್ವಾ, ಕಂಪ್ಲೇಂಟ್ ಕೊಟ್ಟವ್ನು ನೀನಲ್ವಾ. ಅಲ್ಲಿಗೆ ಹೋದೆ. ಆಗ ಅವರು ಫೈಲ್ ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಒಳಗಡೆ ಕರ್ಕೊಂಡೋಗಿ ಮಾತಾಡಿಸ್ತಾರೆ. ಅದು ಆ ಬೆಟ್ಟದಪುರ ಅವರು ಏನೆಲ್ಲ ತಗೊಬಂದಿರ್ತಾರೆ, ಫೋಟೋ, ಅದ್ರ ಬಟ್ಟೆ, ಅದು ಏನೇನೋ ಪ್ರಾಪರ್ಟಿ ಇದೆಯೋ ಅದೆಲ್ಲ ತಗೊಬರ್ತಾರೆ. ಆಗ ನಾನು ಹೇಳಿದೆ, ಈ ಮೂಲೆಯಲ್ಲಿ ಯಾರಿಗೂ ಗುರುತಿಸಕ್ಕಾಗಲ್ಲ, ಬರೀ ಮೂಳೆ ಮೂಳೆ. ಆ ಸೈಡಿಗೆ ಯಾರ್ಯಾರು ಬಟ್ಟೆಗಳು ಎಲ್ಲ ಇತ್ತು. ಅದೊಂದು ಕಾಡು. ಹಾಗೆ ಹೇಳ್ತಾರೆ, ಸರಿಯಾಗಿ ಗುರುತಿಸು. ಆಗ ಮೂಲೆಯಲ್ಲಿ ಯಾರನ್ನ ತಾನೇ ಗುರುತಿಸೋಕ್ಕಾಯ್ತದೆ, ಬರೀ ಮೂಳೆ, ಏನೂ ಗೊತ್ತಿಲ್ಲ. ನಾನು ಆಗಲೇ ಹೇಳಿದೆ, ಇದಕ್ಕೂ ನನಗೆ ಸಂಬಂಧ ಇಲ್ಲ, ಹೋಗಿರೋದು ಸತ್ಯ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹುಡುಕಿ ಎಲ್ಲರೂ ಗಣೇಶನಾದರೂ ಹಿಡೀರಿ ಅಂತ ಹೇಳಿದೆ. ಅವನ್ನೂ ಹಿಡಿಲಿಲ್ಲ. ಆ ನಂತರ ಹಂಗೆ ಮತ್ತೆ ಕಂಪ್ಲೇಂಟ್ ಅವರು ಹೇಳಿದ್ರು, ರವಿ ಪೊಲೀಸರು ಇಲ್ಲಿ ಒಂದು ಕಂಪ್ಲೇಂಟ್ ಹಾಕ್ಬಿಡು, ನೀನು ಏನಾದರೂ ಬೇಡ ನಾವು ಇದ್ದೀವಿ ಅಂತ ಹೇಳಿದ್ರು. ಸರಿ ಅವರು ಹಿಡಿತಾರೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಿದ್ದೆ. ಈಗ ಆಗ್ತೇ ಸತ್ತು ಹೋದಲು ಅಂದರೆ ಅವನು ಹಿಡಿಬೇಕಲ್ವ, ಅವನು ಹಿಡ್ದಿಲ್ಲ. ಅಂದ್ರೆ ಇವರು ನಿಮ್ಮ ಹೆಂಡತಿ ಯಾರ ಜೊತೆ ಹೋಗಿದ್ರು ಅವ್ರನ್ನ ಹಿಡಿದಿಲ್ಲ, ಅವ್ರನ್ನ ಹಿಡೀರಿ ಅಂತ ನಾನು ಪುನಃ ರಿಕ್ವೆಸ್ಟ್ ಮಾಡ್ಕೊಂಡೆ, ಗಣೇಶನ ಹಿಡೀರಿ, ಆಗೆಲ್ಲ ಗೊತ್ತಾಯ್ತದಲ್ವಾ ಅಂತ. ಅವನು ಹಿಡಿಲಿಲ್ಲ, ಅವಳನ್ನೂ ಹಿಡಿಲಿಲ್ಲ, ಇವನ್ನೂ ಹಿಡಿಲಿಲ್ಲ. ಆಮೇಲೆ ಏನಾಯ್ತು, ಇವರು ಬರ್ತಾ ಇರ್ತಾಯಿದ್ರು. ಆಗ ನಾನು ತಂದೆ ಮೇಲೆ ಹೋಗಿ ಸ್ವಲ್ಪ ದಿನ ಇದ್ದೆ ಅಲ್ಲಿ ಬೇಗೂರಲ್ಲಿ. ಅಲ್ಲಿಗೆ ಗಾಡಿ ತಗೊಂಡು ಬಂದರು. ಅಲ್ಲಿಂದ ಕರ್ಕೊಂಡು ಅವನು ಯಾವ ಸಾಹುಕಾರ ಹತ್ರ ಇದ್ದ, ಅವ್ರ ತಾಯಿ, ಅವ್ರ ರಿಲಯನ್ಸ್ ಎಲ್ಲೆಲ್ಲಿದ್ದಾರೋ ಅವ್ರಿಗೆಲ್ಲ ಭೇಟಿ ಆಗ್ತಾರೆ. ಎಲ್ಲ ಕಡೆ ಹೇಳೋತ್ತಿಗೆ ಅವನ ಮೇಲೆ ಅಪರಾಧನೇ ಹೇಳ್ತಾ ಇದ್ದಾರೆ ಹೊರತು ಅವನು ಒಳ್ಳೆಯವನು ಅಂತ ಯಾವ ಹುಡುಗನ ಮೇಲೆ ಒಳ್ಳೆಯವನು ಅಂತ ಯಾರು ಬಾಯಲ್ಲಿ ಬಂದಿಲ್ಲ. ಆಗ ಅಕಸ್ಮಾತ್ ಇವನು ಏನಾರು ಮಾಡ್ಬಿಟ್ಟು ತಪ್ಪಿಸ್ಕೊಂಡು ನಾ ಏನೋ ನನ್ನ ಮೇಲೆ ಎತ್ತಾಕ್ಬಿಡ್ನು, ನನಗೆ ಭಯ, ಹೆಂಗಾದ್ರೂ ನನ್ನನ್ನು ಹಿಡ್ಕೊಳ್ತಾರೆ ಇವರು, ಅವನು ಬಿಟ್ಬಿಡ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಇದ್ದೆ. ನಂತರ ಅಲ್ಲೆಲ್ಲ ವಿಚಾರಿಸಿ ಅದು ಯಾವ ಸಾಹುಕಾರ ಹತ್ರ ಎಲ್ಲ ಕರ್ಕೊಂಡು ಹೋಗಿ ಅವ್ನ ಫೋಟೋ ಎಲ್ಲ ಕಲೆಕ್ಟ್ ಮಾಡ್ತಾರೆ. ನನ್ನನ್ನೇ ಇಟ್ಕೊಂಡು ಎಲ್ಲ ಮಾಡ್ತಾರೆ. ಆ ಕಡೆ ನಾಪೋಕುಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಎಲ್ಲ ಹೋಗಿ ಫೋಟೋ ಎಲ್ಲ ಇಸ್ಕೊಂಡು ಬರುತ್ತೆ. ಅವನ್ನ ಹುಡ್ಕೋದಿಲ್ಲ, ಏನಿಲ್ಲ, ಎಲ್ಲ ಬಂದು ನನ್ನನ್ನೇ ಕೇಳೋದು, ಗಣೇಶನ ನೀನೇ ಹಿಡಿದು ಕೊಡಬೇಕು ಅಂತ. ಅಂದರೆ ಈಗ ಹೋಗಿದಾರಲ್ಲ ಅವ್ರನ್ನ ನೀವೇ ಹಿಡ್ಕೊಡ್ಬೇಕು, ಅವನ್ನ ನೀವೇ ಹಿಡಿದು ಕೊಡಬೇಕು, ನಮಗೆ ಹಿಡಿಯೋಕ್ಕೆ ಆಗೋದಿಲ್ಲ ಅಂತ ಇವರು. ಹಿಡ್ಕೊಳಕ್ಕೆ ಹೋಗ್ತೀರಾ? ನಾನು ಅದೇ ಹೇಳಿದೆ, ಅಲ್ಲ ನಿಮಗೆ ನಾವು ಕಂಪ್ಲೇಂಟ್ ಕೊಡಬೇಕು, ನಾವು ಕೇಸ್ ಹಿಡಿಯೋದಾದ್ರೆ ನಾವು ಯಾಕೆ ನಿಮಗೆ ಕಂಪ್ಲೇಂಟ್ ಶುರು ಮಾಡಿದ್ರಿ ಗಣೇಶ್ ಅವ್ರನ್ನ? ನಾನು ಹುಡ್ಕೋಕ್ಕೆ ಸುಮಾರು ಟ್ರೈ ಮಾಡಿದೆ, ಎಲ್ಲರನ್ನ ಹುಡುಗರನ್ನೆಲ್ಲ ಫ್ರೆಂಡ್ಸ್ಗಳೆಲ್ಲ ಕೇಳಿದೆ, ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಮತ್ತು ನಾನು ಯೋಚನೆ ಮಾಡಿ ಅಕಸ್ಮಾತ್ ಏನಾದ್ರು ಮಾಡಾಕ್ಬಿಟ್ರು, ಎಲ್ಲ ಮಾಡಿಬಿಟ್ಟು ನನ್ನ ಮೇಲೆ ತಗಲಾಕ್ಬಿಟ್ರು. ಹಿಂಗೆ ಒಂದು ಭಯ ಸ್ಟಾರ್ಟ್ ಆಯಿತು. ಆಗ ನೀವು ಆ ಮೂಳೆಗಳೆಲ್ಲ ನೋಡಿದಾಗ ಇದು ನನ್ನ ಹೆಂಡತಿನೇ ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ? ನನಗೇನು ಅನಿಸಿಲ್ಲ. ನೀವು ಹೇಳಿದ್ರಿ ಪೊಲೀಸರಿಗೆ ಇದಕ್ಕೂ ನಂಗೆ ಸಂಬಂಧ? ನಾನು ಮೊದಲೇ ಹೇಳಿದ್ದೀನಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಹೋಗಿರೋದಂತೂ ಸತ್ಯ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹುಡುಕಿ ಏನು ನನಗೆ ಗೊತ್ತಿಲ್ಲ. ನನಗೆ ಗಣೇಶನ ಹಿಡೀರಿ, ಅವಳಿಗೆ ಅಕಸ್ಮಾತ್ ಸತ್ತು ಹೋದ್ರು ಅವ್ನು ಹಿಡಿಬೇಕಲ್ವ. ಅವನ ಬಿಟ್ಬಿಟ್ಟು ನನ್ನ ಹಿಡ್ಕೊಂಡು ಅವನ ಜೊತೆ ತಾನೇ ಹಿಡಿದು, ಅವ್ನು ಹಿಡಿದ್ರೆ ತಾನೇ ಗೊತ್ತಾಗೋದು. ಅವನು ಹಿಡಿಲಿಲ್ಲ. ಅವ್ನು ಹಿಡಿತಾರೆ ಅಂದರೆ ಅವರಿಲ್ಲ, ಅವ್ರು ನೀನೇ ಹಿಡಿಕೊಡ್ಬೇಕು.
ನೀವು ಹೇಳಿದ್ ಕೊಡ್ಬೇಕು, ಏನೇ ಚೆಲ್ಲಿದ್ದಾನೆ ಅಂತ ನನ್ನ ಕೇಳಿದ್ರೆ ನಾನೇನೆಲ್ಲ. ಅದೇ ಮೂಳೆಗಳೆಲ್ಲ ಸಿಕ್ಕದ ಮೇಲೆ ನೀವು ಗಣೇಶನ ಹುಡುಕಿದ್ರಿ. ಎಷ್ಟು ದಿನ ಹುಡುಕಿದ್ರಿ ಅಣ್ಣ? ನಾನು ಸುಮಾರು ಒಂದು ವರ್ಷ ಕಾಲ ಗಂಟ ಹುಡುಕಿದೆ. ಒಂದು ವರ್ಷ ಹುಡುಕಿದ್ರ? ನಾನು ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಮನೆ ಜೀವನ ಮಾಡ್ಕೊಂಡು ಅವ್ರನ್ನೂ ಹುಡುಕಬೇಕು. ಅವ್ನು ಹಿಡಿದು ಈಗ ನನ್ನ ಮೇಲೆ ಅಪರಾಧ ಆಗೋಯ್ತಲ್ಲ, ನಾನು ಹಿಡಿದು ಕೊಡ್ಬೇಕಲ್ಲ. ನಾನು ಟ್ರೈ ಮಾಡಿದೆ ಸಿಗಲೇ ಇಲ್ಲ. ಆಮೇಲೆ ಏನಾಯ್ತು, ಅವ್ರಿಗೆಲ್ಲ 100% ಇವನೇ ಮಾಡಿದ್ದು ಅಂತ ಅವ್ರಿಗೆ ಕನ್ಫರ್ಮ್ ಆಯ್ತು ಪೊಲೀಸ್ ಅವರಿಗೆ. ಆಮೇಲೆ 2021ಕ್ಕೆ ಅರೆಸ್ಟ್ ಮಾಡ್ತಾರೆ ನಿಮ್ಮನ್ನ. ಅಲ್ಲಿಗೆ ಅಂಗಡಿ ಹತ್ರ ಬಾಪ, ಸಾಹೇಬ್ರ ಹತ್ರ ಮಾತಾಡಬೇಕು, ಏನಿಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಮತ್ತು ನಾನು ಅಲ್ಲಿಗೆ ಹೋದೆ ರೋಡಿಗೆ. ಆಗ 3 ಜನನ ಅರೆಸ್ಟ್ ಮಾಡ್ತಾರೆ. ಒಂದು ಇಬ್ರಲ್ನ ಅರೆಸ್ಟ್ ಮಾಡ್ತಾರೆ ಫಸ್ಟ್. ನಮ್ಮ ಮಾವ ಒಬ್ರು ಇದ್ದಾರೆ ಸುರೇಶ ಅಂತ. ಇಬ್ರಲ್ಲೂ ಅಲ್ಲಿ ಅಂಗಡಿ ಹತ್ರ ಹೋಟ್ಲ್ ಹತ್ರ ಹೋಗುತ್ತೆ ಅರೆಸ್ಟ್ ಮಾಡ್ತಾರೆ. ತಗೊಂಡೋಗಿ ಎಂಕ್ವೈರಿ ಮಾಡ್ತಾರೆ. ಅಲ್ಲ, ಅದು ನಿಮ್ಮ ಹೆಂಡತಿದೆ ಬಾಡಿ ಅಂತ ಹೆಂಗೆ ಹೇಳಿದ್ರು ನಿಮಗೆ? ಅವರು ಏನು ಅಂತ ಹೇಳಿದ್ರು ಅಂದರೆ ನೀನೇ ಹೊಡೆದಾಕಿರೋದು ಅವ್ರು ಕನ್ಫರ್ಮ್ ಆಗೋಯ್ತಲ್ಲಿ. ಅವರು ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಸರ್ಕಲ್ಲು, ಅವನ ಮೇಲೆ ಒಂದು ಕಣ್ಣು ಇಡಲೇಬೇಕು, ಇನ್ನು ಗಂಟ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯವಿಲ್ಲ. ಬೇರೆಯವರು ಮಾಡಿಬಿಟ್ಟು ಆದರೂ ಅದು ಯಾರೇ ಮಾಡಿದ್ರು ಅವನ ಮೇಲೆ ಬರೋದು ಅಂತೇಳಿ ಅವರು ಇದು ಮಾಡಿಬಿಟ್ರು. ಅವ್ರಿಗೆ ಏನು ಹೇಳಿದ್ರು, ಅವ್ರು ಸತ್ಯ ಹೇಳಿದ್ರು ನಂಬಲ್ಲ, ಏನು ಹೇಳಿದ್ರು ಅವ್ರು ಕೇಳಲ್ಲ. ಆಗ ನಾವು ಸುಮ್ಮನೆ ಆದ ನೋಡುವ ಏನು ನಡೀತದೆ ಮುಂದಕ್ಕೆ ಅಂತೇಳಿ ಸುಮ್ಮನೆ ಆದೆ. ಅರೆಸ್ಟ್ ಮಾಡಿದ್ರು ನಿಮ್ಮಿಬ್ಬರನ್ನ? ಅವ್ರನ್ನ ಅರೆಸ್ಟ್ ಮಾಡಿದ್ರು. ಒಂದು 3 ದಿನ ಅಲ್ಲಿ ಪಿರಿಯಾಪಟ್ಟಣ ಸ್ಟೇಷನಲ್ಲಿ ಮಾಡ್ಕೊಬಿಟ್ಟಿದ್ರು. ಆಮೇಲೆ ನಮ್ಮ ಮಾವನ ಮಗನ ಹರೀಶನ ಅರೆಸ್ಟ್ ಮಾಡಿದ್ರು. ಅವರು ಏನೇನು ಮಾಹಿತಿ ತಗೋಬೇಕು ಮಾಹಿತಿ ಬಿಟ್ಟರು. 3 ದಿನ ಕಳೆದು ಅವ್ರನ್ನ ಬಿಟ್ಟರು, ಅವರಿಬ್ಬರನ್ನ ಬಿಟ್ಬಿಟ್ರು. ಆಮೇಲೆ ನನ್ನ ಬೆಟ್ಟದಪುರಕ್ಕೆ ತಗೊಂಡೋಗ್ಬಿಟ್ರು. ಬೆಟ್ಟದಪುರ ತಗೊಂಡೋದ್ರು. ಕರ್ಕೊಂಡು ಅವರು ಯಾವ ದಾರಿ ಊರೇ ಗೊತ್ತಿಲ್ಲ ನನಗೆ, ಯಾವ ಊರು ಏನು ಎಂತ ಒಂದು ಗೊತ್ತಿಲ್ಲ. ಇವ್ರು ಇಷ್ಟ ಬಂದಾಗೆ ಸುತ್ತಿಸ್ತಾರೆ. ಅಲ್ಲಿ ತಗೊಂಡೋಗಿ ಆ ಸ್ಪಾಟಿಗೆ ನಿಲ್ಲಿಸ್ಬಿಡ್ತಾರೆ. ಬಾಡಿ ತೋರಿಸು ಅಂತ. ಅಲ್ಲಿ ನಾನು ಕರ್ಕೊಂಡೋದ ಜಾಗಲಿ ಬಾಡಿ ಇಲ್ಲ, ಬಾಡಿನೇ ಇಲ್ಲ ಅಲ್ಲಿ. ಬಾಡಿ ಆಲ್ರೆಡಿ ಎಲ್ಲೆಲ್ಲಿ ತಲುಪಿ ಹೋಗಿದೆ. ಅದು ಆಲ್ರೆಡಿ ಮೈಸೂರಿಗೆ ಹೋಗ್ಬಿಟ್ಟಿದೆ. ಅದು ಇಲ್ಲೇ ಹೊಡೆದಾಕಿದ್ದು, ಇಲ್ಲಿ ಅವರವರೇ ಏನೆಲ್ಲ ಮಾಡಿ ಅದು ತಗೊಂಡು ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ನನಗೇನು ಗೊತ್ತಿಲ್ಲ. ನನಗೆ ಇನ್ನೂ ಭಯ ಸ್ಟಾರ್ಟ್ ಆಯಿತು. ಇದು ಏನಪ್ಪ ಮಾಡ್ತಾ ಇದ್ದಾರೆ, ಇವ್ರಿಗೆ ಏನು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಅಂತ. ಮತ್ತೆ ಸುಮ್ಮನೆ ಅದೇ ನೋಡಿ, ನೀನೇ ಹೊಡೆದಾಕಿದ್ದು, ನೀನು ಹಿಂಗೆ ಹೊಡೆದಿದ್ಯಾ, ಹಿಂಗೆ ಹೊಡೆದಾಕಿದೆ, ಹಿಂಗೆ ಹೇಳ್ಬೇಕು, ಇವ್ರು ಹೆಂಗೆ ಹೇಳ್ಬೇಕು ಅಂತ ನಿಮ್ಗೆ ಹೇಳ್ಕೊಟ್ರ? ಎಲ್ಲ ಅವರೇ ಇದು ಮಾಡಿರೋದು. ನನಗೆ ಏನು ಗೊತ್ತಿಲ್ಲ. ಈ ಕೇಸ್ ಅಂದ್ರೆ ಏನು, ಕೇಸ್ ಏನೇನು, ಪೊಲೀಸ್ ಅಂದ್ರೆ ಏನು, ನ್ಯಾಯಾಲಯ ಅಂದ್ರೆ ಏನು, ಜೈಲ್ ಅಂದ್ರೆ ಏನು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅವರೇ ಹೇಳ್ತಾ ಇದಾರೆ ಹಿಂಗೆ ಹೊಡೆದಿದ್ದೀನಿ ಅಂತ ಹೇಳ್ಬೇಕು. ಹಿಂಗೆ ಮಾಡಿದ್ದು, ಯಾವ್ದ್ರಲ್ಲಿ ಹೊಡೆದೆ ಎಲ್ಲ ಅವ್ರದ್ದೇ ಪ್ಲಾನು. ಅವ್ರ ಪ್ಲಾನ್ ಪ್ರಕಾರ ನಾನು ಹೇಳಿದ್ದೀನಿ ಹೊರತು ನಂದೇನು ತಪ್ಪಿಲ್ಲ ಅದ್ರಲ್ಲಿ. ನೀವು ಆಮೇಲೆ ಹೇಳಿದ್ರ ನಾನೇ ಮಾಡಿದೆ? ಆಮೇಲೆ ಅವ್ರು ಬಿಡ್ತಾ ಇಲ್ಲಲ್ಲ. ಆಮೇಲೆ ಎಲ್ಲ ಸುತ್ತಿಸಿದ್ರು. ಆಮೇಲೆ ಏನು ಮಾಡಿದ್ರು, ಒಂದು 2021ರಲ್ಲಿ 8 ದಿನ ಮಟ್ಟಿಗೆ ಅವ್ರು ಏನೇನು ಮಾಡಬೇಕು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮಕ್ಕಳನ್ನ ಒಂದು ರೂಮಿಗೆ ತಗೊಂಡೋಗಿ ಕೂಡ ಹಾಕ್ಬಿಟ್ಟಿದ್ರು. ನಿಮ್ಮಿಬ್ರು ಮಕ್ಕಳನ್ನ? ಅಲ್ಲ, ನಿಮ್ಮನ್ನ. ಆಗ ಪೊಲೀಸ್ ಅರೆಸ್ಟ್ ಮಾಡಿದೆ ಅಂತ ಯಾರಿಗೂ ಗೊತ್ತೂ ಇಲ್ಲ, ಏನೂ ಇಲ್ಲ. ಅವನಿಗೆ ಮೇಲೆ ಒಳಗಡೆ ಮಾಡಿರೋದು. ತಗೊಂಡೋಗಿ ಮಡ್ಗೋಬಿಟ್ರು. ನಮ್ಮ ಹುಡುಗರನ್ನೆಲ್ಲ ಬಿಟ್ಬಿಟ್ರು. ಬೆಟ್ಟದಪುರ ತಗೊಂಡೋಗಿ 8 ದಿನ ಲಾಕ್ ಮಾಡಿದ್ರು. ಲಾಕ್ ಮಾಡಿ ಅವ್ರು ಏನೇನು ಮಾಡ್ಬೇಕು ಅದೆಲ್ಲ ಮಾಡಿಬಿಟ್ಟು ಹಂಗೆ ಮಡಗಿದ್ರಾಗ ಮನೆಯವ್ರನ್ನೆಲ್ಲ ಕರೆಸಿದ್ರು. ಮಕ್ಕಳನ್ನ, ನಮ್ಮ ತಾಯಿನ, ಅದು ಆ ಮನೆಯವರು ಒಬ್ಬರನ್ನ ಕರೆಸಿದ್ರು. ಮತ್ತು ಸಾಮ್ಯಪ್ಪ ಅವ್ರನ್ನ ಕರೆಸಿದ್ದಾರೆ. ಅವ್ರು ಕರೆಸಿ ಇವ್ರ ಹತ್ರ ಎಲ್ಲ ಆಗಲ್ಲ, ಇವರಿಗೆ ಅಷ್ಟು ಇದಿಲ್ಲ, ಎಲ್ಲ ಸಣ್ಣ ವಯಸ್ಸು. ಅವ್ರ ಹತ್ರ ಏನೆಲ್ಲ ಬರ್ಸ್ಕೊಂಡ್ರು. ಆಗ ನಮ್ಮ ಅತ್ತೆ ಕೆಲ ಬೆಟ್ಟಸ್ಕೊಂಡ್ರು. ಅತ್ತೆ ಮಲ್ಲಿಗೆನೇ ನೀನು ಆಗ ಮಗನೇ ಹೇಳ್ದಂತೆ, ಇದಕ್ಕೂ ನಮ್ಮ ಅಪ್ಪನಿಗೆ ಸಂಬಂಧ ಬರಲ್ಲ, ಇದಕ್ಕೂ ನಮಗೂ ಸಂಬಂಧ ಬರಲ್ಲ, ಇದರಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ ನನ್ನ ಮಗ ಹೇಳುವಾಗ ನಮ್ಮ ಮಗನ್ನೇ ಎದುರಿಸಿದ್ದಾರೆ ಅವರು. ನಿಮ್ಮ ಅಪ್ಪನಿಗೆ ಡಬ್ಬಲ್ ಆಗ್ಬಿಡ್ತೀಯ ನೀನು ಅಂತ ಪೊಲೀಸ್ ಹೇಳೋದು. ಅವನಿಗೆ ಬೇಜಾರಾಗಲ್ವಾ? ಆಗ ಅವನು ಸುಮ್ಮನೆ ಆಗ್ಬಿಟ್ಟು ಇದ್ದ. ಆಗ ಅವನು ಕೇಳ್ದಂತೆ ಪೊಲೀಸ್, ನಮ್ಮಪ್ಪನ ಎಲ್ಲಿ ಮಡಗಿದ್ದೀರಂತ. ನಿಮ್ಮಪ್ಪನ ನಾನು ಅರೆಸ್ಟ್ ಮಾಡಿಲ್ಲ, ನಿಮ್ಮಪ್ಪ ಕೆಲ್ಸಕ್ಕೆ ಹೋಗಿರ್ಬೋದು, ಅವ್ರು ಬರುತ್ತಾರೆ, ಅವ್ರ ಮನೆಗೆ ಬಂದ ತಕ್ಷಣ ಕರ್ಕೊಂಡು ಇಲ್ಲಿ ಸ್ಟೇಷನಿಗೆ ಬನ್ನಿ ಅಂದರು. ಆಗ 8 ದಿನ ಕಳೆದ್ಮೇಲೆ ಇಲ್ಲಿ ಕರ್ಕೊಂಡು ಬಂದುಬಿಟ್ಟು ಸಾಮ್ಯಪ್ಪನ ಕರೆಸ್ತಾರೆ. ಅವನ ಹ್ಯಾಂಡ್ ಅವರಲ್ಲಿ ಸೈನ್ ಹಾಕ್ಸ್ಕೊಂಡು ನನ್ನ ಬಿಡುಗಡೆ ಮಾಡ್ತಾರೆ. 8 ದಿನ ಆದಮೇಲೆ ಇವ್ರ ಹತ್ರ ಏನೇನು ಬರ್ಸ್ಕೋಬೇಕೆಲ್ಲ ಮಾಡಿಸ್ಕೊಬಿಟ್ಟು ಆಮೇಲೆ ಸಾಮ್ಯಪ್ಪನ ಕರೆಸಿ ಅವ್ರ ಹತ್ರ ಸೈನ್ ಹಾಕ್ಸಿ ನನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಆ ಲೆಟ್ರಲ್ಲಿ ಏನೇನು ಬರೆದಿದ್ದಾರೋ ನಮಗೆ ಗೊತ್ತಿಲ್ಲ. ನೀವು ಓದಿಲ್ಲ? ನನಗೆ ಓದಕ್ಕೆ ಬರಲ್ಲ. ಅವ್ರಿಗೆ ಓದಿರೋನು, ಅವರು ಸಾಮ್ಯಪ್ಪರು ಓದಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಆಗ ಅವರು ಪೊಲೀಸೇ ಜೀಪಲ್ಲಿ ಮಾತಾಡ್ಕೊಳ್ತಾ ಇದ್ರು. ಸಾಮ್ಯಪ್ಪನ ಮುಖಾಂತರನೇ ಅವನ್ನ ರಿಲೀಸ್ ಮಾಡಬೇಕು. ನಮ್ಮಲ್ಲಿ ಇವರು ಒಬ್ಬ ಮೊದಲ ಅಧ್ಯಕ್ಷ ಅಂತ ಇದ್ದಾರೆ ಇಲ್ಲಿ. ಅವನ ಹ್ಯಾಂಡ್ ಅವರಲ್ಲೇ ನಾವು ಬಿಡುಗಡೆ ಮಾಡಬೇಕು. ಏನಾದರೂ ಅವಶ್ಯಕತೆ ಇದ್ರೆ ಅವನ ಹ್ಯಾಂಡ್ ಅವರಿಂದ ನಾವು ಅರೆಸ್ಟ್ ಮಾಡಬೇಕು. ನಮಗೆ ಸುಮ್ಮನೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಗ ಪುನಃ ಏನಾಯಿತು, ಬಿಟ್ಟರು. ಒಂದು ವರ್ಷ ಕಾಲ ಗಂಟ ಸುಮ್ಮನೆ ಬಿಟ್ರು. ಆಗ ಇವರು ಬಟ್ಟೆ ಇದಕ್ಕೆಲ್ಲ ಒಗಿಸಿದ್ರು.
ಅವರು ಏನಾದ್ರು ಬಾಡಿ ಅದು ಏನು ಎಂತ ಒಂದು ಗೊತ್ತಿಲ್ಲ. ಅದು ಎಲ್ಲಿಟ್ಟಿದ್ರು 1 ವರ್ಷ ತನಕ? ಎಲ್ಲ ಅವರೇ ಮಡಗಿದ್ರು, ಅವರೇ ಎಲ್ಲ ಪ್ರಾಪರ್ಟಿ ಅವ್ರು ಮಾಡಿದ್ರು. ಮೂಳೆ ಅದೆಲ್ಲ ಹಾಗೆ ಇಟ್ಟಿದ್ರು. ಬಾಡಿ ಮಾತ್ರ ಇಲ್ಲ, ಅದ್ರ ಬಾಡಿದು ಮುಖ ಏನು ಕಾಣಿಸ್ತಾ ಇಲ್ಲ, ಬರೀ ಮೂಳೆ ಮಾತ್ರ. ಬರೀ ಮೂಳೆ. ಅದು ಆಲ್ರೆಡಿ ಪಾರ್ಸಲ್ ಆಗೋಗ್ಬಿಟ್ಟಿತ್ತು. ಅದು ಬಾಡಿ ಯಾರು ಎಂತ ಒಂದು ಗೊತ್ತಿಲ್ಲ. ಆ ಬಟ್ಟೆನೆಲ್ಲ ನಮ್ಮ ಕೈಲಿ ಒಗಿಸಿದ್ರು. ಅದ್ರದ್ದು ಬಟ್ಟೆ ಎಲ್ಲ ಬಾಡಿದ ಬಟ್ಟೆ ನನ್ನ ಕೈಲೇ ಒಗಿಸಿದವರು. ನನ್ನ ಕೈಲೇ ಒಗಿಸಿ ಅದನ್ನ ಹರಡಿಸಿ ಅದನ್ನ ಒಣಗಿಸಿ. ಸೀರೆನಾ? ಬ್ಲೌಸ್ ಸೀರೆ? ಸೀರೆ, ಒಂದು ಸೊಟ್ರು, ಅದು ಏನೆಲ್ಲ ಇತ್ತು ಅದರಲ್ಲಿ. 90 ಪ್ಯಾಕೆಟು, ಅಲ್ಲಿ ಕ್ವಾಟ್ರು, ಚಿಪ್ಸುಗಳು. ಅದು ಯಾರು ತಿಂದು ಯಾರು ಹೊಡೆದಾಗ್ಬಿಟ್ಟು ಯಾರು ಹೋದ್ರು. ಅದು ಹೆಂಗಸರು ಬಾಡಿ ಅಂತಾನೆ ಕಾಣಿಸ್ತಿತ್ತ ನಿಮ್ಗೆ? ಲೇಡೀಸ್ ಬಾಡಿನೇ ಅದು, ಬೇರೆ ಯಾರ್ದು ಅಲ್ಲ. ಅದು ಏನಾಗಿದ್ದು ಎಂತ ಬಟ್ಟೆ ಎಲ್ಲ ನೀವು ತೊಳೆದ್ರಿ ಪಾಪ? ಎಲ್ಲ ನನ್ನ ಕೈಲೇ ಮಾಡಿಸಿದ್ರು. ಇವ್ರಿಗೆ ಏನು ಮಾಡ್ಬೇಕು ಅದೆಲ್ಲ ಮಾಡಿಸಿದ್ರು. ಆಮೇಲೆ ಅದೆಲ್ಲ ಒಗೆದು ಹಾಕ್ಬಿಟ್ಟು ಆಗ ಬಸ್ಸಿಗೆ ದುಡ್ಡೆಲ್ಲ ಕೊಟ್ಟರು. ನಾವು ಮಕ್ಕಳು ಮರಿಯೆಲ್ಲ ದಾಟ್ಕೊಂಡು ಬಂದ್ಬಿಟ್ಟು 8 ದಿನ ಆದ್ಮೇಲೆ ನೀವು ಬಿಡುಗಡೆ ಏನು ಮಾಡಬೇಕು ಅದೆಲ್ಲ ಮಾಡ್ಬಿಟ್ಟು ನಾವು ಬಂದ್ಬಿಟ್ಟು. ಆ ನಂತರ ಒಂದು ವಾರ, ನಾವು 1 ತಿಂಗಳು ಕಳೆದ ಮೇಲೆ ಫೋನ್ ಮಾಡಿತು ಪೊಲೀಸ್ ಸ್ಟೇಷನಿಂದ. ನೀನು ಬರಬೇಕು ಅಂತ ಹೇಳಿದ್ರು. ನಿನಗೇನು ಮಾಡಲ್ಲ, ನಿನಗೇನು ಆಗೋದಿಲ್ಲ, ನೀನು ಬರಬೇಕು ಅಂದ್ರೆ ಬೆಟ್ಟದ ಪೊಲೀಸ್ ಸ್ಟೇಷನ್. ನಾನು ಯಾಕೆ ಅಂತ ಪದೇ ಕೇಳ್ತಾ ಇದ್ದೀನಿ. ಏನೂ ಇಲ್ಲ, ನಿಮ್ಮ ಮನೆಯಿಂದ ಪ್ರಾಪರ್ಟಿ, ನನಗೆ ಒಂದು ಬೀಗದ ಕೀ ಬೇಕು, ಒಂದು ಲಂಗ ಬೇಕು, ಒಂದು ಟವಲ್ ಬೇಕು ಅಂತ ಕೇಳ್ತವ್ರೆ. ಆದರೂ ನಾನು ಕೇಳಿದೆ ಯಾಕೆ ಅಂತ. ಒಂದು ಲಂಗ, ಒಂದು ಬೀಗದ ಕೀ, ಒಂದು ಟವಲ್ ಇಷ್ಟು ಬೇಕು ಅಂತ ಕೇಳಿದ್ರು. ಬೇಕು ನಾನು ಆದ್ರೂ ಯೋಚನೆ ಮಾಡಿದೆ. ನಮ್ಮ ಪ್ರಾಪರ್ಟಿ ಅಲ್ಲೇ ಉಂಟು, ಎಲ್ಲ ಕೋರ್ಟಿಗೆ ಎಲ್ಲ ತಗೊಂಡೋದ್ರಿ ನೀವು ಇಲ್ಲಿಂದ? ನಾನು ಇಲ್ಲಿಂದ ತಗೊಂಡು ಹೋಗ್ತೀನಿ. ಅರ ಒಂದು ಲಂಗ, ಮನೆಯಿಂದ ಲಂಗ ಏನು ತಗೊಂಡು ಹೋಗ್ಬೇಕು, ನಾನು ತಗೊಂಡು ಹೋಗಿದ್ದೀನಿ. ಅವ್ರು ಹೇಳಿದ್ರು ತಗೊಂಡು ಹೋಗಲೇಬೇಕು, ಯಾಕಂದ್ರೆ ನಾನು ಕಲ್ಲಾಗಬಾರ್ದಲ್ವಾ. ತಗೊಂಡೋದ್ರಿ? ನಾನು ತಗೊಂಡು ಹೋದೆ. ತಗೊಂಡು ಹೋಗೋತ್ತಿಗೆ ಆಗ ಅದನ್ನೇನು ಮಾಡಿಸ್ತಾರೆ, ಲಂಗ ಇದು ಮ್ಯಾಚ್ ಆಗೋದಿಲ್ಲ, ಬೇರೆ ಲಂಗ ತೆಗಿಬೇಕು ಅಂದರು. ಆಗ ಬಟ್ಟೆ ಶಾಪಿಗೆ ಕರ್ಕೊಂಡು ಹೋಗ್ತಾರೆ. ಅವರೇ ಒಂದು ಲಂಗ ತೆಗಿಸ್ತಾರೆ. ಆ ದುಡ್ಡನ್ನು ನಾನೇ ಕೊಡ್ತೀನಿ. ಆ ಒಂದು ಕಪ್ಪಲ್ ಲಂಗ ತೆಗಿತಾರೆ. ಅದು ತಗೊಬಂದು ಕೆಸರಿಗೆಲ್ಲ ಹಾಕಿ ತುಣಿಸ್ತಾರೆ. ನಾನು ಆ ಟವಲು ಅದನ್ನೆಲ್ಲ ಕೆಸರಿಗೆ ಹಾಕಿ ತುಣಿಸ್ತಾರೆ. ಚೆನ್ನಾಗಿ ತುಣಿಸಿ ಅದನ್ನು ಫುಲ್ಲು ಅದು ಹೆಂಗೈತೆ ಬಾಡಿದು ಬಟ್ಟೆ ಆ ಥರ ಮಾಡ್ತಾರೆ. ಮಾಡಿಸಿ ಅದನ್ನು ಒಗಿಸಿ ಒಣಗಿಸಿ ಅದು ನಾನು ಹಾಕ್ಕೊಳ್ತೀನಿ. ಇನ್ನು ಬಾಕಿದ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿಸ್ತಾರೆ ನನ್ನ ಕೈಯಲ್ಲಿ. ಈ ಬೀಗದಕ್ಕೆಲ್ಲ ಇಸಿ ಮಾಡ್ಕೊಳ್ತಾರೆ. ಆ ಬಟ್ಟೆನೆಲ್ಲ ಪ್ಯಾಕಿಂಗ್ ಮಾಡ್ತಾರೆ. ನನ್ನ ಕೈಯಾರೇ ಪ್ಯಾಕಿಂಗ್ ಮಾಡ್ತಾರೆ. ನಾನು ಫಸ್ಟೇ ಒಗೆದು ಹಾಕಿ ಬಂದಿರ್ತೀನಲ್ಲ, ಅದೆಲ್ಲ ನನ್ನ ಕೈಲೇ ಪ್ಯಾಕಿಂಗ್. ಯಾಕಂದ್ರೆ ಅವ್ರಿಗೆ ಫಿಂಗರ್ ಪ್ರಿಂಟ್ ಬೇಕಲ್ಲ, ಹೆಂಗಾದ್ರೂ ಫಿಟ್ ಮಾಡಬೇಕಲ್ವ ಕೇಸಿಗೆ. ಎಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಬರೆದು ಮಾಡ್ಕೊಳ್ತಾರೆ. ಆಮೇಲೆ ಆ ಲಂಗ ಹೆಂಗಲ್ಲ ಅಲ್ಲೇ ಅದನ್ನು ಅವರೇ ಪ್ಯಾಕಿಂಗ್ ಮಾಡ್ಕೊಂಡಿದ್ದು. ಆ ಬೀಗದ ಕೀ ಅದು ಇದು ಪ್ರಾಪರ್ಟಿ ಎಲ್ಲ ಅವರೇ ಮಾಡಿಕೊಂಡ್ರು. ನಂತರ ಏನಾಯಿತು, ನಾನು ಕಳಿಸ್ತಾರೆ ಮನೆ, ನಾನು ಬಂದು ಕೊಡ್ತೀನಿ. ಆಗ 2020ರಲ್ಲಿ ಪುನಃ ಅರೆಸ್ಟ್ ಮಾಡ್ತಾರೆ. 2021ರಲ್ಲಿ ಅರೆಸ್ಟ್ ಅದು ಆಗಿ ಅದೆಲ್ಲ ಕೆಲಸ ಎಲ್ಲ ಮುಗಿದು ಹೋಗಿತ್ತು. ಮತ್ತೆ 2022ರಲ್ಲಿ ಪುನಃ ಅರೆಸ್ಟ್ ಮಾಡ್ತಾರೆ. 22ರಲ್ಲಿ ಮತ್ತೆ ಅರೆಸ್ಟ್ ಮಾಡ್ತಾರೆ. ಅದು ತಿಂಗಳು 2000 ಇಸ್ವಿ ಮುಗಿದಿರಕ್ಕಿಲ್ಲ, ಆಗ ವರ್ಷ ಮುಗಿಯೋಕ್ಕೆ ಬಂತು. 2022 ಬರೋ ಟೈಮ್ ಆಯಿತು. ಆ ಟೈಮಲ್ಲಿ ಅರೆಸ್ಟ್ ಮಾಡ್ತಾರೆ. ಈ ಅಂಗಡಿಗೆ ಅದು ಯಾರೋ ಒಬ್ಬರು ವಯಸ್ಸಾದವರು ಒಬ್ಬರು ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಅಲ್ಲಿ ರೋಡ್ ಹತ್ರ ಬಾಪ ಅಂತ ಹೇಳಿದ್ರು. ನನ್ನ ಕೆಲಸ ಬಿಟ್ಟು ಆಗತ್ತಾನೆ ಬಂದಿದ್ದು ಮನೆಗೆ. 3 ಗಂಟೆಗೇನೋ ಬಂದಿದ್ದೆ. ಕೆಲಸ ಮಾಡಿ ಬರೋತ್ತಿಗೆ ಫೋನ್ ಮಾಡ್ತಾರೆ. ನಾನು ಬಂದು ಟೀ ಎಲ್ಲ ಕಾಯಿಸಿ ಕುಡಿದ್ಬಿಟ್ಟು ಅಂಗಡಿ ಹತ್ರ ಹೋದೆ. ಅವರು ಎಲ್ಲಿದೆಯಾ ನಾನು ಇಲ್ಲಿ ರೋಡ್ ಹತ್ರ ಇದ್ದೀನಿ ಅಂದೆ. ಯಾವುದೋ ಟ್ಯಾಕ್ಸಿ ಕರ್ಕೊಂಡು ಬರ್ತಾರೆ. ಕರ್ಕೊಬಂದು ಬಾ, ಏನಿಲ್ಲ ಸಾಯಿಬ್ರ ಹತ್ರ ಮಾತಾಡ್ಬೇಕು, ಏನಿಲ್ಲ ನಿನ್ನ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಗೆಸ್ಟ್ ಹೌಸ್ಗೆ ಹಾಕಿಬಿಡ್ತಾರೆ. ಪಿರಿಯಾಪಟ್ಟಣ ಒಂದು ಗೆಸ್ಟ್ ಹೌಸ್ ಇದೆ, ಗೆಸ್ಟ್ ಹೌಸ್ಗೆ ಹೋಗ್ತಾರೆ. ಅಲ್ಲಿ ಮಾರಿಯಮ್ಮ ದೇವಸ್ಥಾನದ ಹಿಂದುಗಡೆ, ಮೈಸೂರು ರೋಡಲ್ಲಿ ಹಿಂದುಗಡೆ ಒಂದು ಗೆಸ್ಟ್ ಹೌಸ್ ಇದೆ. ಅದರೊಳಗೆ ತಗೊಂಡೋಗಿ ಹಾಕ್ತಾರೆ. ನಾನು ಏನೋ ಒಂದು ಥ್ರಿಲ್ಲರ್ ಮೂವಿನ ನೋಡ್ತಾ ಇದೀವೇನೋ ಅಂತ, ಅಷ್ಟು ಭಯಾನಕವಾಗೈತೆ ಅಣ್ಣ ನಿಮ್ಮ ಸ್ಟೋರಿ ನಿಜವಾಗ್ಲೂ. ಹಾಗೆ ಗೆಸ್ಟ್ ಹೌಸ್ಗೆ ಹಾಕ್ತಾರೆ ಇವರೆಲ್ಲ. ಆಗ ಡೈವರ್ ಒಬ್ಬನ ಇರ್ತಾನೆ, ಅವನು ನನ್ನ ಎದುರಿಸೋದು ಬೆದರಿಸೋದು. ಏನಂತ ಎದುರಿಸ್ತಿದ್ರು? ನೀನೇನ ಕೊಲೆ ಮಾಡಿರೋದು ಅಂತ. ನಾನೇನು ಮಾಡಿಲ್ಲ ಅಂದೆ. ಅವನು ನನ್ನ ಭಾರಿ ಎದುರಿಸೋದು. ಅವ್ನು ಡೈವರ್ ಯಾರೋ ನನಗೆ ಗೊತ್ತಿಲ್ಲ. ಅವರೆಲ್ಲ ಪೊಲೀಸ್ ಅಧಿಕಾರಿಗಳೇ. ಎಲ್ಲ ಕಲರ್ ಡ್ರೆಸ್, ಯೂನಿಫಾರ್ಮ್ ಯಾರು ಇಲ್ಲ, ಎಲ್ಲ ಕಲರ್ ಡ್ರೆಸ್ಸೇ. ಅವರೆಲ್ಲ ಎದುರಿಸೋದು ಬೆದರಿಸೋದು, ನನ್ನ ಏನೆಲ್ಲ ಗುರಾಯಿಸೋದು. ಇವನ ಹಂಗೆ, ಇವನು ಮಾಡಿರೋದಾ? ಅವರೆಲ್ಲ ಕೆಟ್ಟ ಭಾವನೆಗಳು. ನಿಮ್ಗೆ ಭಯ ಆಗ್ತಿತ್ತು? ನನಗೆ ಭಯನೇ. ಇವ್ರು ಏನಾದ್ರು ಮಾಡ್ಬಿಟ್ರೆ ನನ್ನ ಮಕ್ಳ ಗತಿ ಏನು, ನನ್ನ ಮಕ್ಳ ಗತಿ ಏನೋ ಅಂತ ಯೋಚನೆ ಮಾಡ್ತಿದ್ದೆ. ಮತ್ತೆ ಗೆಸ್ಟ್ ಹೌಸ್ ತಗೊಂಡೋಯ್ತಾರೆ. ಆಗ ಜಿಜಿಟು ಅವ್ರನ್ನ ಕರೆಸ್ತಾರೆ ಮೈಸೂರಿಂದ ಎಂಕ್ವೈರಿಗೆ. ಅವನು ಎಂಕ್ವೈರಿ ಮಾಡ್ತಾರೆ. ನನಗೆ ಏನೇ ಹೇಳಿದ್ರು ಕೇಳಲ್ಲ ಅವನು. ಇರೋದನ್ನೇ ಹೇಳ್ಬೇಕು. ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ಅವ್ನು ನಂಬ್ತಾ ಇಲ್ಲ. ಮಲ್ಲಿಗೆನೂ ನಾನು ನೋಡಿಲ್ಲ, ಗಣೇಶನೂ ನಾನು ನೋಡಿಲ್ಲ. ಇದು ಏನಾಗಿದೆ ಎಂತಾಗಿದೆ ನನಗೆ ಗೊತ್ತಿಲ್ಲ.
ನಾನು ಹೋಗಿದ್ದೀನಿ, ಅವಳು ಹೋಗಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ವಾ, ಹುಡುಕಿ ಹಿಡಿಬೇಕು. ಇಲ್ಲ ಗಣೇಶನ ಹಿಡೀರಿ, ಅವನೇ ಯಾಕೆ ಹಿಡಿತಾ ಇಲ್ಲ, ಇವರು ಹಿಡಿತಾ ಇಲ್ಲ, ಅವನ್ನೇ ಹಿಡಿತಾ ಇಲ್ಲ. ಮಲ್ಲಿಗೆ ಸತ್ತು ಹೋದ್ರೆ ಸರಿ, ನಾನು ಒಪ್ಕೊಳ್ತೀನಿ, ಅವ್ಳು ಸತ್ತಲು ಅಂತ ಇವರು ಬಾಡಿ ತಂದ ಮೇಲೆ ಸತ್ತು ಹೋದಲು ಏನೋ ಅದು ನನಗೆ ಬೇಡ. ಗಣೇಶನ ಹಿಡಿಬೇಕಲ್ವ, ಅವನ ಜೊತೆನೆಲ್ಲ ವೈದ್ಯದು ಅಂತ ಅವನ ಜೊತೆನೇ ಇರೋದಲ್ವ. ಇಲ್ಲ ಅವ್ರ ಫ್ಯಾಮಿಲಿ ಆದ್ರೆ ಅರೆಸ್ಟ್ ಮಾಡ್ಬೇಕಾಗಿತ್ತು, ಅವ್ರೂ ಅರೆಸ್ಟ್ ಮಾಡಿಲ್ಲ. ನನ್ನ ಮೇಲೆ ಟಾರ್ಗೆಟ್ ಇವರು. ಆಗ ವಾಟ್ಸಪ್ಪಲ್ಲಿ ಎಲ್ಲರೂ ಫೋಟೋಗಳು ತೆಗೆದು ತೋರಿಸ್ತಾರೆ, ಇವ್ರನ್ನೆಲ್ಲ ಗೊತ್ತಾ ಅಂತ. ನನಗೆಲ್ಲ ಗೊತ್ತು, ಎಲ್ಲ ನಮ್ಮವರೇ, ನಮ್ಮ ಊರಲ್ಲೇ ಇರೋರು. ಯಾರ್ಯಾರನ್ನ ತೋರಿಸಿದ್ರು ವಾಟ್ಸಪ್ಪಲ್ಲಿ? ಇಲ್ಲಿಬ್ಬರು ನಮ್ಮ ಹುಡುಗರೆಲ್ಲ ಇದ್ದಾರೆ, ಅವರು ಫೋಟೋ ಎಲ್ಲ ತೋರಿಸಿದ್ರು. ಆಗ ನನ್ನ ಮಗ ಏನೋ ಒಂದು ಸಿಂಬಲ್ ಹಾಕಿದ ಒಂದು ಮೊಬೈಲಲ್ಲಿ, ಇದು ಯಾರು ಅಂತ. ಆ ಜೋಕರ್ನ ಇದು ಯಾರು ಅಂತ ಕೇಳ್ತಾರೆ. ಅದು ಮನುಷ್ಯನ, ಇದನ್ನ ಯಾರನ್ನ ಹಿಂಗೆ ಮಾಡಿ ಮಡಗಿರೋದು ಅಂತ. ಜೋಕರ್ನ ನಾವು ಏನಾದ್ರು ಮಾಡೋಕ್ಕಾಯ್ತದೆ ಮೊಬೈಲಲ್ಲಿ? ಹಂಗೆ ಮಾಡ್ಕೊಂಡಿದ್ದ ಅವನು ಸಿಂಪಲ್ ಆಗಿ. ಅದೆಲ್ಲ ಗೊತ್ತಿಲ್ಲ ನನಗೆ ಅಂತ ಹೇಳಿದೆ. ನಾನು ಸತ್ಯ ಹೇಳೋದು, ಗಣೇಶನ ನೀನು ಏನು ಮಾಡಿದೆ ಅಂತ. ನಾನು ಗಣೇಶನ ಏನು ಮಾಡಿಲ್ಲ, ಮಲ್ಲಿಗೆನೂ ಏನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂದೆ. ಆದರೂ ಅವ್ರು ನಂಬಲ್ಲ. ಆಗ ಅವ್ರು ಹೇಳ್ತಾರೆ, ಜಿಜಿಟ್ಟು ಅವರು, ಗಣೇಶನ ನೀನು ತಿತ್ತುಮತಿ ಫಾರೆಸ್ಟಲ್ಲಿ ಹೊಡೆದಾಕಿದ್ಯಾ, ಮಲ್ಲಿಗೆನ ತಗೊಬಂದು ಬೆಟ್ಟದ ಪುರದಲ್ಲಿ ಹೊಡೆದಾಕಿದ್ಯಾ. ನನಗೆ ಇನ್ನೂ ಸಾಕಾಯಿತು. ಒಬ್ಬನ ಕೊಲೆ ಮಾಡೋದೇ ಅಲ್ಲಿ ಕಷ್ಟ ನನಗೆ. ಇಬ್ಬರಲ್ಲಿ ಹೆಂಗೆ ಕೊಲೆ ಮಾಡೋದಪ್ಪ, ನಾನು ಕೊಲೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಪುನಃ ಅಪರಾಧ ಮಾಡ್ತಾವ್ರಲ್ಲ, ಏನಕ್ಕೆ ಏನು ಮಾಡೋದು ಇದರಲ್ಲಿ. ಆಗ ಏನು ಮಾಡ್ತಾರೆ, ಆಗ ಅವರು ಬಂದು ಪೊಲೀಸ್ನವರಿಗೆಲ್ಲ ಹೇಳ್ತಾರೆ, ಒಂದು ಪೊಲೀಸ್ ಇದ್ದಾನೆ ಹೊಡೆದವನು, ಅವನು ಎಂಡ ಎಲ್ಲ ಕುಡಿದು ಬಾರಿ ಜುಮ್ಮಾಗಿದ್ದಾನೆ, ಹೊಡೆಯೋಕ್ಕೆ ಎಲ್ಲ ತಯಾರು. ನೀವು ಸರ್ ನೀವೇನು ಹೇಳಿದ್ರು ನಾವು ರೆಡಿ ಮಾಡೋಕ್ಕೆ, ಏನು ಮಾಡಬೇಕು ನಾವು ಮಾಡ್ತೀವಿ, ಹಿಂಗಾದ್ರೂ ಬಾಯಿ ಬಿಡಿಸ್ಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಸತ್ಯ ಹೇಳೋದಿಲ್ಲ, ಲಾಕ್ ಮಾಡಲೇಬೇಕು ಅಂತ ಹೇಳಿ ಬಟ್ಟೆ ಗಿಟ್ಟೆಲ್ಲ ಬಿಚ್ಚಿಸ್ತಾರೆ. ಒಂದು ದೊಣ್ಣೆ ಎಲ್ಲ ತಗೊಬರ್ತಾರೆ, ಹಗ್ಗ ಎಲ್ಲ ತಗೊಬರ್ತಾರೆ, ಕಟ್ತಾರೆ, ಆ ಕಡೆ ಈ ಕಡೆ ಕುರ್ಚಿ ಮಡಗ್ತಾರೆ, ನೇತು ಹಾಕ್ಬಿಟ್ಟು ಹೊಡಿತಾರೆ. ಸಿನಿಮಾದಲ್ಲಿ ಹೊಡಿತಾರಲ್ಲ ಆ ಥರ ಹೊಡಿತಾರೆ. ಉದ್ದಕ್ಕೆ ಮಣಗಿಸಿರ್ತಾರೆ. ಈ ಪಕ್ಷಿ ಇದು ಕಪಿಗಳು ಓಲಾಡ್ತಾವೆಲ್ಲ ಹಿಂಗೆ ಓಲಾಡಿಸ್ತಾರೆ. ನನ್ನ ಒಬ್ಬ ಕಾಲಿಗೆ ಬೆರಳಿಗೆ ಹಗ್ಗ ಹಾಕ್ತಾರೆ. ಬೆಟ್ಟದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ, ಇಲ್ಲಿ ಪಿರಿಯಾಪಟ್ಟಣ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಗ ಒಂದು ಹಗ್ಗ ಎಲ್ಲ ಕಟ್ಟಿ ಇಲ್ಲೆಲ್ಲ ಕಟ್ಟಿಬಿಡ್ತಾರೆ. ಒಂದು ಕೋಳಿ ಕಟ್ಬಿಟ್ಟು ಹಿಂಗೆ ನೇತಾಡಿಸ್ತಾರೆ. ನೇತಾಡಿಸ್ಬಿಟ್ಟು ಒಂದು ಉಗುರಿಗೆ ಬೆರಳಿಗೆ ಒಂದು ಹಗ್ಗ ಸುತ್ತಾರೆ. ಒಬ್ಬನ ಅದನ್ನ ಎಳಿಯೋಕ್ಕೆ, ಒಬ್ಬನ ಹೊಡಿಯೋಕ್ಕೆ. ಕೈಯಿಲ್ಲ, ಕಾಲು ಬೆರಳಿಗೆ ಇದಕ್ಕೆ ಹಾಕ್ಬಿಟ್ಟು ಎಳಿತಾನೆ. ಒಬ್ಬ ಹೊಡಿತಾನೆ, ಒಬ್ಬ ಕರೆಂಟ್ ಶಾಕ್ ಕೊಡ್ತಾನೆ. ಅದನ್ನು ನೋಡೋಕ್ಕೆ 10 ಪೊಲೀಸ್ಗಳು ನಿಂತ್ಕೊಂಡು ನೆಗಾಡಕ್ಕೆ. ಅದ್ರ ಫುಲ್ಲು ಪೊಲೀಸ್ಗಳೇ ಇರೋದು. ನಿಮ್ಗೆ ಹೊಡೆಯೋದ್ರೆ ಅವರೆಲ್ಲ ಖುಷಿ ಪಡ್ತಾವ್ರೆ. ಎಂತ ನಾವು ನಿಜವಾಗ್ಲೂ ಈ ತರ ಘಟನೆನೆಲ್ಲ ಸಿನಿಮಾದಲ್ಲಿ ನೋಡಿರ್ತೀವಿ ನಾವು. ಅಂದ್ರೆ ಒಬ್ಬ ನಿರಪರಾಧಿ ಆಗಿರ್ಲಿ ಅಥವಾ ಅಪರಾಧಿ ಆಗಿರ್ಲಿ, ತಲೆ ಕೆಳಗಡೆ ಮಾಡಿ ಕಾಲನ್ನ ಮೇಲ್ ಮಾಡಿ ಕಟ್ಟಿ ಹೊಡಿಯೋದನ್ನ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ. ಆದ್ರೆ ಈ ವ್ಯಕ್ತಿ ಏನೂ ತಪ್ಪು ಮಾಡದಿರೋದು, ಅವರು ಇಷ್ಟು ಏಟ್ ತಿಂದಿದಾರಲ್ಲ, ನಿರಪರಾಧಿ ಆಗಿದ್ಕೊಂಡು ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ಕಾಲ್ಗೆ ದಾರನ ಕಟ್ಟಿ ಹಿಂಗೆ ಎಳಿತಾ ಇದ್ರು. ಕರೆಂಟ್ ಶಾಕು ಎಲ್ಲಕ್ಕೆ ಕರೆಂಟ್ ಶಾಕ್ ಕೊಡ್ತಿದ್ರು ಅಣ್ಣ? ಕಾಲಷ್ಟಕ್ಕೆ ಕೊಡ್ತಾ ಇದ್ರು. ಅಷ್ಟೇ ಕೊಡೋತ್ತಿಗೆ ನಮಗೆ ಏನು ಪರಿಣಾಮೇ ಇರೋದಿಲ್ಲ. ಹಾಗಾದ್ರೆ ಅಂತ ನಾವು ಏನು ಹೇಳ್ತೀವಿ, ಏನು ಹೇಳಿದೀವಿ ಒಂದು ಗೊತ್ತಿಲ್ಲ. ಅಂದ್ರೆ ಒಪ್ಕೊಂಡಿದ್ದೀವಿ ಹೊರತು ನಾನು ಮಾಡಿದ್ದೀನಿ ಅಂತ ಹೇಳೇ ಇಲ್ಲ ಅವ್ರಿಗೆ. ಆದರೂ ಅವರು ನೀನೇ ಮಾಡಿ 100% ನೀನೇ ಮಾಡಿ. ಇವಾಗ ಹೊಡೆಯೋದಕ್ಕೆ ಒಪ್ಕೊಂಡ್ರ ನೀವು? ಹೊಡೆದಿಯ ಏಟಿಗೆ ಒಪ್ಕೊಳ್ಳೋ ಪರಿಸ್ಥಿತಿ. ಎಷ್ಟು ದಿನ ಈ ತರ ಹಿಂಸೆ ಕೊಟ್ರು ನಿಮ್ಗೆ, ಚಿತ್ರ ಹಿಂಸೆ ಕೊಟ್ರು? ಅವರು ಶನಿವಾರ ಸಾಯಂಕಾಲ ಅರೆಸ್ಟ್ ಮಾಡಿದ್ರು. ಶನಿವಾರ ಅರೆಸ್ಟ್ ಮಾಡಿ ಶನಿವಾರ ನೈಟೇ ಹೊಡೆದ್ರು. ಅವ್ರು ಏನೇನು ಮಾಹಿತಿ ತಗೊಂಡ್ರು, ಎಲ್ಲ ಹೊಡಿಯೋದು ಬಡಿಯೋದೆಲ್ಲ ಮಾಡಿದ್ರು. ಆಮೇಲೆ ಪುನಃ ಸ್ಪಾಟಿಗೆ ಪುನಃ ಇದು ಹೊಸ ಕೇಸು. ಮೊದಲು ಪಿಕ್ಚರ್ ಮುಗೀತು, ಇದೀಗ ಪುನಃ ಹೊಸದಿಂದ ಶುರು ಮಾಡುವ, ನಮಗೆ ಫಿಲಮ್ ತೆಗಿಯುವ ಅಂತೇಳಿ ಈಗ ಹೊಸೊಬ್ಬರು ಹಳೆಬರು ಮಾಡ್ಬಿಟ್ಟು ಹೋಗ್ಬಿಟ್ರು. ಹೊಸೊಬ್ರು ಬಂದ್ರು. ನಿಮ್ಮನ್ನ ಹಂಗೆ ನೇತಾಕಿದ್ರು. ಹೊಸೊಬ್ರು ಏನು ಮಾಡ್ಬೇಕು ಅವರೆಲ್ಲ ಏನು ಮಾಡಿ ಯಾರು ಹೋದ್ರು. ಎರಡನೇ ಬಂದವರೇ ನೇತಾಕಿದ್ರು. ನೇತಾಕಿ ಹೊಡೆದು ಏನೆಲ್ಲ ಮಾಡಿ ಆಗ ಏನು ಮಾಡಿದ್ರು, ಹೊಡೆದು ಪಡೆದು ಎಲ್ಲ ಮುಗೀತು. ಆಗ ಬೆಟ್ಟದಪುರಕ್ಕೆ ತಗೊಂಡೋಗ್ತಾರೆ. ಬೆಟ್ಟದಪುರಕ್ಕೆ ಪಿರಿಯಾಪಟ್ಟಣದಿಂದ 3 ದಿನ ನನ್ನ ಕಸ್ಟಡಿಯಲ್ಲೇ ಮಾಡಿದ್ದಾರೆ. ಅವರು ಕರೆಕ್ಟಾಗಿ ಪೊಲೀಸ್ ಕೆಲಸ ಮಾಡೋದಾಗಿಲ್ಲ. 24 ಟೈಮ್ ನಾನು ಹ್ಯಾಂಡ್ ಓವರ್ ಮಾಡಬೇಕು. ಇವ್ರು 3 ದಿನ ಇಟ್ಟು ಆದ ನಂತರ ನಾನು ಹ್ಯಾಂಡ್ ಓವರ್ ಮಾಡಿರೋದು ಕೋರ್ಟಿಗೆ. ಆಗ ಏನಾಯ್ತು, ಪುನಃ ಕರ್ಕೊಂಡು ಹೋಗ್ತಾರೆ ಬೆಟ್ಟದಪುರಕ್ಕೆ. ಹೋಗಿ ಅವರು ಆಗ ಈ ದಾರಿಲಿ ಹೋಗಿದ್ಯಾ, ಈ ದಾರಿಲಿ ಹೋಗಿದ್ದ, ನನಗೇನು ಗೊತ್ತಿಲ್ಲ ಅಂದರೆ ಈ ದಾರಿನೂ ನೋಡಿಲ್ಲ, ನನಗೇನು ಗೊತ್ತಿಲ್ಲ. ಇವರೇ ಜಾಗ ಇದು ಮಾಡಿ ಕೊಡ್ತಾರೆ ನನಗೆ. ಇಲ್ಲಿ ಹೋಗಿದ್ದೀನಿ ಅಂತ ಹೇಳು. ಈಗ ಏನೇ ತಗೊಂಬಂದು ಹೊಡೆದಿರೋದು, ಇಲ್ಲ ಆ ರೋಡಲ್ಲಿ ತಂದು ಹೊಡೆದಿದ್ಯಾ, ಈ ದಾರಿಯಲ್ಲಿ ತಂದು ಹೊಡೆದಿದ್ಯಾ, ಯಾವುದಲ್ಲಿ ಕರ್ಕೊಬಂದೆ, ಎಂಥದ್ರಲ್ಲಿ ಕರ್ಕೊಬಂದೆ. ಒಬ್ಬ ಬಂದು ಹೇಳ್ತಾನೆ ಕಾರಲ್ಲಿ ತಗೊಬಂದಿದ್ಯಾ, ಒಬ್ಬ ಬಂದು ಹೇಳ್ತಾನೆ ಬೈಕಲ್ಲಿ ತಗೊಬಂದಿದ್ವಿ. ನನಗೆ ಕಾರೆಲ್ಲ ಅಲ್ಲಿ ಶೋರೂಮಲ್ಲಿ ಎಲ್ಲ ಬಿಟ್ಬಿಟ್ಟಿದ್ದೀವಿ ಆಲ್ರೆಡಿ. ಅವನು ಪುನಃ ಹೇಳ್ತಾನೆ ಕಾರಲ್ಲಿ ತಗೊಬಂದಿದ್ಯಾ, ವೈಟ್ ಕಾರು ನಿಮ್ಮ ಆಡಿಯಲ್ಲೇ ಇದೆ, ಅದು ಯಾರ್ದು ಕಾರು,
ಯಾವ್ಲಿ ಕರ್ಕೊಂಡ್ಬಂದಿರುತ್ತೆ ನಾನು ಹೇಳೋದು. ಅದೇ ಏನಲ್ಲಿ ಕರ್ಕೊಂಡು ಹೋಗೋದವ್ರನ್ನ ನಾನು ಏನು ಅಂತಾನೆ ಹೇಳೋದು. ಅವ್ರವರೇ ಪ್ಲ್ಯಾನ್ ಮಾಡಿ ಅವರೇ ಐಡಿಯಾ ಹೇಳ್ಕೊಳ್ಳೋದು, ಅವ್ರವ್ರು ಒಳಗಡೆ ಮಾತಾಡ್ಕೊತಾರೆ. ಇವರು ಏನೇ ಮಾಡಿದ್ರು ನನ್ನ ಬಿಡಲ್ಲ, 100% ನನ್ನ ಲಾಕ್ ಮಾಡ್ತಾರೆ ಅಂತ ಅನ್ನಿಸ್ತು ನಿಮಗೆ? ಅನಿಸ್ಬಿಡ್ತು. ನೀ ಇವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ನಾನೀಗ ಯಾರಿಗೂ ನಂಬಲ್ಲ. ಅಲ್ಲಿ ಏನು ಸಾಕ್ಷಿನ ತೋರಿಸಿ ಬರೀ ಅದು ಮೂಳೆಗಳನ್ನ ತೋರಿಸಿ ನಿನ್ನ ಹೆಂಡ್ತಿನ ನೀನೇ ಕೊಲೆ ಮಾಡಿದ್ದೀನಿ ಹೆಂಗೆ ಹೇಳ್ತಾರೆ ಪೊಲೀಸ್ ಅವರು? ಥರ ಮಾಡಿದ್ದಾರೆ. ಅಲ್ಲ ಏನು ಎವಿಡೆನ್ಸೇ ಇಲ್ಲ. ಎಲ್ಲೋ ಒಂದು ಮೂಳೆ ಸಿಕ್ತು ಅಥವಾ ಎಲ್ಲೋ ಒಂದು ಬಾಡಿ ಸಿಕ್ತು ಅಂದ ತಕ್ಷಣ ಇಲ್ಲ ಇವರೇ ಕೊಲೆ ಮಾಡಿರೋದು ಅಂತ ಹೆಂಗೆ ಹೇಳಕ್ ಸಾಧ್ಯ? ನಂತರ ಏನು ಮಾಡ್ತಾರೆ, ಸೋಮವಾರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. 3:15 3 ಗಂಟೆಗೇನೋ ಪ್ರೊಡ್ಯೂಸ್ ಮಾಡ್ತಾರೆ. ಆಗ ಜಡ್ಜಿ ಸಾಹೇಬರಿಗೆ ತಗೊಂಡೋಗಿ ಕೊಡ್ತಾರೆ ಫೈಲ್ಗಳನ್ನ. ಅವ್ರು ಏನು ಉತ್ತರ ಏನು ಕೇಳ ತೆಗೆದು ಬಿಸಾಕ್ಬಿಡ್ತಾರೆ ಫೈಲ್ನ. ಜಡ್ಜ್ ಯಾಕೆ? ಅದು ಯಾವುದೋ ಒಂದು ಮೆಡಿಕಲ್ ರಿಪೋರ್ಟ್ ತಗೊಂಡು ಕೊಡ್ತಾರೆ, ನನ್ನ ಮುಂದೆನೇ ತೆಗೆದು ಬಿಸಾಕ್ತಾರೆ ಫೈಲ್ನ. ಏನು ಆಧಾರ ಇಲ್ಲಲ್ಲ, ಆಧಾರ ಬೇಕಲ್ವಾ? ಕನ್ನಡ ನೋಡಿ ಸಾಕ್ಷಿ ಬೇಕಲ್ವ? ಅವನೇ ಮಾಡಿದಕ್ಕೆ ಆಧಾರ ಬೇಕಲ್ವಾ ಅಂತ ಅವ್ರು ಕೇಳಿದ್ರ? ಯಾವುದಿಲ್ಲ ಅದೇನು ಅರೆಸ್ಟ್ ಮಾಡಿದ್ದಾರೆ. ಆದ್ರೂ ಕೇಳಿದ್ರು ಹೊಡೆದಿದ್ದಾರೆ, ಇವರು ಮೊದಲು ಹೇಳ್ಬಿಟ್ಟಿದಾರಲ್ಲ, ಎದುರಿಸ್ಬಿಟ್ಟಿದಾರಲ್ಲ. ಹೇಳ್ಬೇಕು ಅಂತ ಅಲ್ಲಿ ಹೊಡೆದಿದ್ದು ಹೇಳ್ಬಾರ್ದು ನೀನು ಅಂತ. ಆಗ ನೀವು ಹೊಡೆದಿರೋದನ್ನ ಇಲ್ಲ ಅಂತ ಹೇಳಿದ್ರು ಅವಾಗ? ಅಷ್ಟು ನೋವು ತಿಂದ ಜಡ್ಜಿ ಸಾಹೇಬ್ರಿಗೆ ಗೊತ್ತಿದೆ, ನಾನು ಕುಂಟ್ಕೊಂಡೇ ಹೋಗಿದ್ದೀನಿ. ಪೊಲೀಸ್ ಮಲ್ಡ್ರ್ ಕೇಸ್ ಅಂದ್ರೆ ಹೊಡಿತಾರೆ, ಏನು ಮಾಡ್ಬೇಕು ಅವ್ರು ಮಾಡ್ತಾರೆ. ಆಗ ಅವ್ರು ಹೇಳಿದ್ದಾರೆ, ನಾವು ಹೇಳೋದು ಬೇಡ, ಏನು ಹೇಳ್ಬೇಡ, ನಮ್ಮ ತಂದೆ ಆದರೂ ಹೇಳಿದ್ರು ಅಲ್ಲಿ ಹೇಳ್ಬಿಡು ನೀನು ಅಂತ. ಆಗ ಇವರು ತಡೆದು ನಿಲ್ಲಿಸೋದು, ಅಲ್ಲಿ ಹೇಳಕ್ಕೆ ಹೋಗ್ಬೇಡಿ, ನಿಮ್ಮ ಮಗ ಹೊರಗೆ ಬರೋಕ್ಕೆ ತುಂಬ ಕಷ್ಟ ಆಗ್ಬಿಡ್ತದೆ ಮತ್ತೆ ಅಂತ ಇವರು. ಮತ್ತು ಆ ಭಯಕ್ಕೆ ನಾನು ಏನು ಹೇಳಲಿಲ್ಲ. ಮತ್ತೆ ಇನ್ನು ತಗೊಂಡೋಗಿ ಕೇರ್ನಗರ ಜೈಲಿಗೆ ಹಾಕ್ತಾರೆ. ಕೇರ್ನಗರಕ್ಕೆ? ಪಿರಿಯಾಪಟ್ಟಣದಿಂದ ಬೆಟ್ಟಪುರದಿಂದ ಕೇರ್ನಗರಕ್ಕೆ ಹೋದ್ರಿ? ಅಲ್ಲಿಗೆ ಹೋದ್ರಿ. ಅಲ್ಲಿ 2 ವರ್ಷ ಕಾಲ ಹಂಗೆ ಇರುತ್ತೆ. ಅಣ್ಣ, ಈಗ ನೀವು ಪಿರಿಯಾಪಟ್ಟಣ ಪೊಲೀಸ್ ಸ್ಟೇಷನಿಂದ ಬೆಟ್ಟದಪುರ ಪೊಲೀಸ್ ಸ್ಟೇಷನ್, 2 ಪೊಲೀಸ್ ಸ್ಟೇಷನ್ ಚಿತ್ರ ಹಿಂಸೆ ನೋಡ್ಬಿಟ್ರಿ. ಒಂದು ಸಿನಿಮಾ ನೋಡಿದ್ರೇನೋ ಈ ಥರದೊಂದು ಆಗುತ್ತೆ ಅಂತ, ಆದರೆ ನಿಜ ಜೀವನದಲ್ಲಿ ನನಗೆ ಈ ಥರ ಆಗುತ್ತೆ ಅಂತ ನೀವು ಯಾವತ್ತೂ ಕಲ್ಪನೆ ಮಾಡ್ಕೊಂಡಿರಲ್ಲ. ಆ ಮಟ್ಟಕ್ಕೆ ನೀವು ಚಿತ್ರ ಹಿಂಸೆ ಅನುಭವಿಸ್ಬಿಟ್ರಿ. ಎಷ್ಟು ದಿನ ಇದ್ರಿ ಈ 2 ಪೊಲೀಸ್ ಸ್ಟೇಷನ್ಗಳಲ್ಲಿ? ಹೊಡೆದಿಲ್ಲ, ಈ 3 ದಿನದಲ್ಲಿ ಸರಿ ಹೊಡೆದಿದ್ದಾರೆ. ಆದ್ರೆ ಹೆಂಗ್ ಮಾಡ್ಬಿಡ್ತೀನಿ, ಸಾಯಿಸಾಕ್ಬಿಡ್ತೀನಿ ಹಂಗೆ ಎಲ್ಲ ಬೈಯೋರು. ಆಗ ನಿಮ್ಗೆ ತುಂಬಾ ಭಯ ಆಗಿದೆ? ಗೋಲಿ ಮಗನೇ ಮಾಡ್ಬಿಟ್ಟು ನೀನು ಕಳ್ಳ ನಂಗೆ ಆಡೋದ, ನೀನೇನು ಎಂತೆಲ್ಲ ಗೊತ್ತು, ನೀನೇ ಕ್ರಿಮಿನಲ್, 100% ಮಾಡಿದ್ಯಾ ನೀನು ಅಂತ. ಅವ್ರನ್ನ ಏನು ಹೇಳಿದ್ರು ಕೇಳಲ್ಲ, ಇನ್ನು ನಾನು ಏನು ಹೇಳಿದ್ರು ನಂಬಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಮತ್ತೆ ಗಾಡಿಯೆಲ್ಲ ಹತ್ಸಿದ್ರು, ಪೊಲೀಸ್ ಗಾಡಿ. ಅವರೇ ಬಂದು ಅವ್ರ ಭಯರ ಅವರೇ ಹೇಳ್ಬಿಟ್ರು, ನಾವು ತುಂಬ ಕೆಟ್ಟವರು ಅಂದರು, ನೀವು ತುಂಬ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಾನು ಹೋದೆ ಗಾಡಿ ಎತ್ಕೊಂಡು. ಕಾಲು ಹಿಡಿದು ಬೇಡ್ಕೊಂಡಿದ್ದೀನಿ, ನಾನು ಮಾಡೇ ಇಲ್ಲ, ಇದು ಯಾರೋ ಮಾಡಿರೋದು, ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಕಣ್ಣೀರು ಹಾಕಿ ಕಾಲು ಹಿಡ್ದಿದ್ದೀನಿ, ಬಿಡಲಿಲ್ಲ ನನ್ನ. ಅದರಲ್ಲಿ ಒಬ್ಬ ಪೊಲೀಸು ಅವನ ಹೆಂಡತಿಗೇನೆ ವೀಡಿಯೋ ಕಾಲ್, ಇವನೇ ಎಲ್ಲರೂ ಮಾಡಿರೋದು ಅಂತ. ಅವ್ರ ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರ? ಪೊಲೀಸ್ ಗಾಡಿಯಲ್ಲಿ ಇವನೇ ಕೊಲೆ ಮಾಡಿರೋದು ಅಂತ ತನ್ನ ಹೆಂಡತಿಗೆ ನನ್ನ ವೀಡಿಯೋ ಕಾಲ್. ಹಿಂಗೆಲ್ಲ ಪೊಲೀಸ್ನವ್ರು ಆದರೆ ಎಲ್ಲಿ ಸಮಾಜಕ್ಕೆ ನ್ಯಾಯ ಸಿಕ್ಕೋದಿಲ್ಲ. ಎಷ್ಟು ಜನ ಪೊಲೀಸ್ ಅವರು ಈ ಥರ ನಿಮಗೆ ಹೊಡೆದ್ರು ಅಣ್ಣ? ನನಗೆ ಹೊಡೆದಿದ್ದು ಒಬ್ಬನು ಹೊಡೆದಿರೋದು, ಒಬ್ಬ ಹಗ್ಗ ಕಟ್ಟಿ ಎಳೆದಿರೋದು, ಮಿಕ್ಕಿದವರೆಲ್ಲ ಕೈ ಕಟ್ಟಿ ನೇತಾಡ್ಸಿಬಿಟ್ಟಿದ್ರು. ಎಲ್ಲ ನಿಂತ್ಕೊಂಡು ನೆಗಾಡೋರು. ನಾನು ಮತ್ತೆ ಯಾವ ರೀತಿ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತ, ಕಾನೂನನ್ನ ರಕ್ಷಣೆ ಮಾಡಬೇಕು, ಒಂದು ಭಯ ಬಂದ್ಬಿಡ್ತೀವಿ, ಬಡವರನ್ನ ರಕ್ಷಣೆ ಮಾಡಬೇಕು, ನಿಜವಾದ ಕಳ್ಳರು ಯಾರು ಅಂತ ಹಿಡಿಬೇಕು ಅನ್ನೋ ಒಂದು ಇರ್ಬೇಕಾದ್ರೆ ಪೊಲೀಸ್ ಅವರೇ ರಕ್ಷಣೆ ಮಾಡಬೇಕಾದವ್ರು ಈ ಥರ ಭಕ್ಷಣೆ ಮಾಡಿದ್ರೆ ಇಂಥವ್ರು ಬಡವರು ಎಲ್ಲಿಗೆ ಹೋಗ್ಬೇಕು, ಯಾರನ್ನ ನಂಬಬೇಕು? ವಿಡಿಯೋ ಕಾಲ್ ಮಾಡಿ ತನ್ನ ಹೆಂಡತಿಗೆ ತೋರ್ಸೋದಂತೆ, ನೋಡಿ ಅಲ್ಲ ಇವನೇ ಕೊಲೆಗಾರ ಅಂತ. ಇದೆಲ್ಲ ಯಾವ ಸಂಸ್ಕೃತಿ ಇದು? ಯಾವ ಕಾನೂನಲ್ಲಿ ಈ ಥರ ಇದೆ? ನಿಜವಾಗ್ಲೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ? ಇಂಥವ್ರ ಅಮಾಯಕರನ್ನ ಕರ್ಕೊಬಂದು ಈ ಥರ ಹೊಡೆದು ಬಲಿಪಶು ಮಾಡೋದು ಎಷ್ಟು ಸರಿ? ನೀನೇ ಮಾಡಿದ್ಯಾ ಅಂತ ಹೇಳ್ಸೋದು, ಆ ನೋವನ್ನ ತಡಿನಾರ್ದನೇ ಇಲ್ಲ ನಾನೇ ಮಾಡಿದ್ಯಾ ಅನ್ನೋದು, ಇದು ಯಾವ ಥರ? ಇದಕ್ಕೆ ಯಾವ ಶಿಕ್ಷೆನೂ ಇಲ್ವಾ ಈ ಥರ ಆಗಿದ್ದಕ್ಕೆ? ಆಮೇಲೆ ಅಣ್ಣ, ಇಲ್ಲಿ ಎಲ್ಲ ನೀವು ನೋವು ತಿಂದಾದ್ಮೇಲೆ ನೀವು ಎಲ್ಲೋದ್ರಿ? ನಾವು ಕೇರ್ನಗರ ಜೈಲ್ಗೆ ಹೋದ್ರಿ. 2 ವರ್ಷ ಅಲ್ಲಿ ಜೈಲಲ್ಲಿ ಇದ್ರಿ? 2 ವರ್ಷ ಇದ್ದಾಗ ಅಲ್ಲಿ ಕೋರ್ಟಿಂದ ಅಲ್ಲಿ ಬರ್ತದೆ, ನಮ್ಮ ತಿಂಗಳು ಕೋರ್ಟ್ ಡೇಟಿಗೆ ಕಂಟೆಂಟ್. ಜಡ್ಜಿ ಹೇಳಿದ್ರು, ಏನಾದರೂ ಹೇಳೋದಿದೆಯಪ್ಪ, ನಾನು ಏನು ಹೇಳೋಕ್ಕಾಯ್ತದೆ, ಎಲ್ಲ ಮುಗಿಸ್ಬಿಟ್ಟಿದ್ದಾರೆ, ನಾನು ಏನು ಹೇಳೋಕ್ಕಾಗಲ್ಲ, ದೊಡ್ಡ ಸುಮ್ಮನೆ ಆಗ್ಬಿಟ್ಟೆ. ಜಡ್ಜ್ ಕೇಳಿದ್ರು. ನಾನು ಏನು ಮೈಸೂರು ಕೋರ್ಟ್ ಪಿರಿಯಾಪಟ್ಟಣ ಚಾರ್ಜ್ ಶೀಟ್ ಬರೋ ಗಂಟೆ ಇಲ್ಲಿ ಅಟೆಂಡ್ ಮಾಡ್ತಾ ಇರ್ತಾರೆ ಪಿರಿಯಾಪಟ್ಟಣ ಕೋರ್ಟ್. ಆಗ ಅವರೇ ಚಾರ್ಜ್ ಶೀಟ್ ಬಂದಮೇಲೆ ಅವರು ಮಾತಾಡ್ತಾರೆ ನನ್ನ, ಅವ್ರಿಗೆ ವಾರ್ನಿಂಗ್ ಮಾಡ್ತಾರೆ, ಪೊಲೀಸ್ನವರಿಗೆ ವಾರ್ನಿಂಗ್ ಮಾಡ್ತಾರೆ, ಸತ್ಯ ಹೇಳ್ಬಿಡಿ, ಈ ಕೇಸು ತಪ್ಪಾಗಿದೆ. ಜಡ್ಜ್ ಹೇಳಿದ್ರು ಹಾಗಂತ ಪಿರಿಯಾಪಟ್ಟಣ ಜಡ್ಜಿ ಸಾಹೇಬರು ಹೇಳಿದ್ದಾರೆ, ಇದು ಕೇಸು ತಪ್ಪಾಗಿದೆ, ಇದ್ರ ಹಿಂದೆ ಎಲ್ಲಾದರೂ ಸತ್ಯ ಗೊತ್ತಾಯಿತು ನಿಮ್ಮನ್ನ ಯಾರು ನಾನು ಸುಮ್ಮನೆ ಬಿಡಲ್ಲ, ಅಮಾಯಕನ ತಗೊಂಡು ಹೋಗಿದ್ದಾರೆ ಅಂತ ಮಾತ್ರ ಇಲ್ಲಿ ಗೊತ್ತಾಯ್ತಾ ಉಂಟು,
ಅವನೇ ಮಾಡಿದ್ದಕ್ಕೆ ಆಧಾರ ಸಾಕ್ಷಿ ಇದೆಯಾ, ಎವಿಡೆನ್ಸ್ ಇದೆಯಾ, ಯಾವುದೋ ಪ್ರೂಫ್ ಇದೆಯಾ? ಯಾವುದೂ ಇಲ್ಲ. ಆದರೂ ಅವನಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ನಾನು ಆಧಾರ ಇಲ್ಲದೆ ಅವನಿಗೆ ಸುಮ್ಮನೆ ನಾನು ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತ ಜಡ್ಜಿ ಸಾಹೇಬರು ಹೇಳಿದ್ದಾರೆ. ಹೌದಾ? ಇಂಥವ್ರು ಇರಬೇಕಾ? ಇಂಥವ್ರು ಇರೋದಕ್ಕೇನೆ ಕಾನೂನು ಇನ್ನೂ ಇದೆ ಅನ್ಸೋದು. ಇಂಥ ಜಡ್ಜ್ಗಳು, ಇಂಥ ಪೊಲೀಸವರು ಇರೋದ್ರಿಂದನೇ. ಆದರೆ ಇವ್ರನ್ನ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ರಲ್ಲ ಅಂತ ಪೊಲೀಸವ್ರಿಗೆ ಏನು ಹೇಳೋದು? ಯಾವ ರೀತಿ ಕಾನೂನನ್ನು ಅವರು ರಕ್ಷಣೆ ಮಾಡಿದ್ರು? ಒಬ್ಬ ಜಡ್ಜ್ಗೆ ಅರ್ಥ ಆಗ್ತಿದೆ ಇವ್ರು ಮಾಡಿರೋದಲ್ಲ ಅಂತ. ಮೋಸ್ಟ್ಲಿ ಪೊಲೀಸವ್ರಿಗೂ ಗೊತ್ತಿದೆ ಇದು ನೀವು ಮಾಡಿರೋದಲ್ಲ ಅಂತ. ಪೊಲೀಸವ್ರು ಹೇಳಿದ್ದಾರೆ ನನಗೆ. ಆದ್ರೂ ಒಬ್ರಲ್ಲಿ ಪೊಲೀಸ್ ಬಂದು ಬೆಳಿಗ್ಗೆ ನನಗೆ ಹೇಳಿದರೆ, ಓ ನೀನು ಅಮಾಯಕನೋ, ನೀನು ಕೊಲೆನೂ ಮಾಡಿಲ್ಲ, ನಿನ್ನ ಅಮಾಯಕ, ನಿನ್ನ ಬೇಕಂತ ಶಿಕ್ಷಿಸ್ತವ್ರೆ, ಹುಷಾರು ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಆಗ ಅವ್ರಿಗಾದ್ರೂ ಸತ್ಯ ಗೊತ್ತಾಗಿದೆಯಲ್ಲ, ಇಷ್ಟು ಸಾಕು ನನಗೆ. ನಾನು ಅವ್ರು ಒಂದೆರಡು ಪೊಲೀಸಿಗಾದ್ರೂ ನಾನು ಒಳ್ಳೆಯವನು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ಅದಾದ್ಮೇಲೆ ನೀವು 2 ವರ್ಷ ಜೈಲಲ್ಲಿ ಇದ್ದೆ. ಒಂದೂವರೆ ತಿಂಗಳ ಗಂಟ ಸಖತ್ತು ಅನುಭವಿಸ್ಬಿಟ್ಟೆ ಅಲ್ಲಿ ಕಣ್ಣಿನ ನೀರಲ್ಲಿ, ಮಕ್ಕಳನ್ನೆಲ್ಲ ಜ್ಞಾನ ಮಾಡಿ. ಇನ್ನು ಮಕ್ಕಳು ಚಿಕ್ಕವರು ಎಷ್ಟೆಷ್ಟು ವಯಸ್ಸವರು? ಮಗಳು ಎಷ್ಟು ಆಗ 11 ವಯಸ್ಸು, ಮಗನಿಗೆ ಎಷ್ಟು 16 ಏನೋ ಆಗಿತ್ತು, 16 17 ಏನೋ ನಡೀತಾ. ಏನೇನು ಓದ್ತಾ ಇದ್ರು? ಮಗಳು 7ನೇ ಕ್ಲಾಸ್ ಓದ್ತಾ ಇದ್ರು, ಅವನು ಏನು 8ನೇ ಕ್ಲಾಸ್ ಏನೋ ಓದ್ತಾ ಇದ್ದ. 8ನೇ ಕ್ಲಾಸ್ 8, 9 ಏನೋ ಓದ್ತಾ ಇದ್ದ. ಆಗ ನೀವು ಜೈಲ್ಗೆ ಹೋದ್ರಿ. ಮನೇಲಿ ಯಾರ್ಯಾರು ಇದ್ರು ಅಣ್ಣ ಅವಾಗ? ಮನೇಲಿ ಯಾರು ಇಲ್ಲ, ನಮ್ಮತ್ತೆ 2 ಮಕ್ಕಳು ಮಾತ್ರ. ಅಮ್ಮಂಗೂ ವಯಸ್ಸಾಗಿದೆ. ಆಗ ಒಂದು ಮಾದರಿಗಿದ್ರು, ಕೆಲಸ ಮಾಡಿ ಮಕ್ಕಳನ್ನ ಸಾಕೊಂಡಿದ್ರು. ಇವ್ರು ಕೂಲಿ ಮಾಡಿ ಹೋಗಿ ಮಕ್ಕಳನ್ನ ಸಾಕಿದ್ರು. ಅವರು ಇವ್ರ ಮಗಳೇ ಅಲ್ವಾ ಈಗ ಈ ತರ ಎಲ್ಲ ಮಾಡಿರೋದು? ಮಗಳೇ ಮಾಡಿದ್ರು. ಅವರು ಸಾಕಿದ್ರು, ಯಾರು ಏನು ಅದಕ್ಕೆ ಬರಲಿಲ್ಲ. ಎಲ್ಲ ಕೆಟ್ಟವರು ಅಂತ ಹೇಳ್ತಾ ಇದ್ರು. ಜನ 1000 ಹೇಳ್ಕೊಂಡು ಹೋಗಲಿ ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ನನ್ನ ನೋವನ್ನ ನಾನೇ ತಿಂದ್ಕೊಬಿಟ್ಟೆ. ತುಂಬಾ ನರಕ ಸಖತ್ ಅನ್ಭವಿಸ್ಬಿಟ್ಟೆ. ಆದರೂ ಈ ಥರ ಜೀವನಗಳು, ಈ ನರಕಗಳು ಯಾರಿಗೂ ಆಗಬಾರ್ದು. ನಮಗೆ ಆಗಿರೋಂಗೆ ಯಾರಿಗೂ ಆಗಬಾರ್ದು. ಇನ್ನು ಪೊಲೀಸೇ ಆಗಲಿ, ಯಾರೇ ಆಗಲಿ, ಕರೆಕ್ಟಾಗಿ ಕೇಸ್ ಹಿಡಿದು ಕರೆಕ್ಟಾಗಿ ಕೊಟ್ಟರೆ ಜನಗೆ ಒಳ್ಳೆಯದು. ತಪ್ಪಾಗಿ ಹಿಡಿದು ಹೋದರೆ ಹಿಂಗೆ ಆಗೋದು.